ಎಲ್ಲರಿಗೂ ನಮಸ್ತೆ ಮತ್ತೆ ಸುಸ್ವಾಗತ. ನಾವು ಕ್ಲಾಸ್ 10 ಗಣಿತದ ನಮ್ಮ ಪಯಣವನ್ನ ಮೊದಲನೇ ಅಧ್ಯಾಯ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು ಬಗ್ಗೆ ಇದೆ. ಅದರಿಂದ ಶುರು ಮಾಡ್ತಿದ್ದೀವಿ. ಈ ಅಧ್ಯಾಯವನ್ನ ನೀವು ಕ್ಲಾಸ್ 9ರಲ್ಲಿ ಸಂಖ್ಯೆಗಳ ಬಗ್ಗೆ ಏನು ಕಲಿತಿದ್ದೀರೋ ಅದಕ್ಕೆ ಒಂದು ಸ್ವಾಭಾವಿಕ ಮತ್ತೆ ತುಂಬಾ ಉತ್ತೇಜನಕಾರಿ ಮುಂದಿನ ಹೆಜ್ಜೆ ಅಂತಾನೆ ಭಾವಿಸಿ. ನಾವು ಆ ಗಟ್ಟಿ ಅಡಿಪಾಯದ ಮೇಲೆ ಈಗ ಇನ್ನಷ್ಟು ಆಳವಾಗಿ ಹೋಗಿ ಕೆಲವು ನಿಜವಾಗ್ಲೂ ಮುಖ್ಯವಾದ ವಿಷಯಗಳನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನೀವು ಏನೆಲ್ಲ ಕಲಿಯಬಹುದು ಅಂತ ನೋಡೋಣ. ನಾವು ಮೊದಲಿಗೆ ಯೂಕ್ಲಿಡಿಯನ್ ಡಿವಿಷನ್ ಲೆಮ್ಮ ಅನ್ನೋದನ್ನ ನೋಡೋಣ. ಇದು ತುಂಬಾ ಶಕ್ತಿಶಾಲಿ ಗಣಿತದ ಸಾಧನ. ಇದು ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಅರ್ಥಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಸಂಖ್ಯೆಗಳ HCF ಮ ಸ ಅ ಕಂಡುಹಿಡಿಯೋಕೆ ಒಂದು ಸುಂದರವಾದ ಮಾರ್ಗವನ್ನು ಕೂಡ ಕೊಡುತ್ತೆ. ಮುಂದಕ್ಕೆ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಬಗ್ಗೆ ಮತ್ತೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಕಾಂಪೊಸೈಟ್ ನಂಬರ್ ಒಂದು ಅನನ್ಯ ಯುನೀಕ್ ಅವಿಭಾಜ್ಯ ಅಪವರ್ತನಗಳ ಪ್ರೈಮ್ ಫ್ಯಾಕ್ಟರ್ಸ್ ಗುಂಪಾಗಿ ವಿಭಜಿಸಬಹುದು ಅನ್ನೋ ಆಕರ್ಷಕ ಕಲ್ಪನೆಯ ಬಗ್ಗೆ ಇದೆ. ಇದು ನಿಜವಾಗ್ಲೂ ಸಂಖ್ಯೆ ಸಿದ್ಧಾಂತದಲ್ಲಿ ನಂಬರ್ ಥಿಯರಿ ಒಂದು ಮೂಲಾಧಾರದ ಪರಿಕಲ್ಪನೆ. ನಾವು ಅಭಾಗಲಬ್ಧ ಸಂಖ್ಯೆಗಳ ಇರ್ರಾಷನಲ್ ನಂಬರ್ಸ್ ಕಡೆಗೆ ಮತ್ತೆ ಬಂದು ದಶಮಾಂಶ ವಿಸ್ತರಣೆಗಳ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಆಸಕ್ತಿದಾಯಕ ಜಗತ್ತನ್ನ ಇನ್ನೊಮ್ಮೆ ನೋಡೋಣ. ಭಾಗಲಬ್ಧ ಸಂಖ್ಯೆಗಳು ರಾಷನಲ್ ನಂಬರ್ಸ್ ಮತ್ತೆ ಅವುಗಳ ದಶಮಾಂಶ ರೂಪಗಳು ನಿಲ್ಲುತ್ತವೆಯೇ ಅಥವಾ ಪುನರಾವರ್ತಿತ ಮಾದರಿಯಲ್ಲಿ ಅನಂತವಾಗಿ ಮುಂದುವರಿಯುತ್ತವೆಯೇ ಅನ್ನೋ ಸಂಪರ್ಕವನ್ನ ನಾವು ನಿಜವಾಗ್ಲೂ ಚೆನ್ನಾಗಿ ಅರ್ಥಮಾಡಿಕೊಳ್ಳೋಣ. ಮತ್ತೆ ಈ ಅಧ್ಯಾಯದ ಒಂದು ಪ್ರಮುಖ ಭಾಗ ಎಂದರೆ ನೀವು ಔಪಚಾರಿಕ ಗಣಿತದ ಪ್ರೂಫ್ಸ್ಗಳಿಗೆ ಸಾಧ್ಯತೆಗಳಿಗೆ ಪರಿಚಯ ಆಗೋದು. ಕೇವಲ ಸಮಸ್ಯೆಗಳಿಗೆ ಉತ್ತರ ಹುಡುಕುವುದಕ್ಕಿಂತ ಕೆಲವು ಗಣಿತದ ಹೇಳಿಕೆಗಳು ಯಾಕೆ ನಕ್ಷತ್ರ ಚಿಹ್ನೆ ಸತ್ಯ ಅಂತ ನೀವು ತಾರ್ಕಿಕವಾಗಿ ವಿವರಿಸಲು ಕಲಿಯುತ್ತೀರಾ. ಈಗ ನೀವು ಆಶ್ಚರ್ಯಪಡಬಹುದು, ಈ ಅಧ್ಯಾಯ ನಿಮಗೆ ಯಾಕೆ ಇಷ್ಟು ಮುಖ್ಯ ಅಂತ. ಸರಿ, ಮೊದಲನೆಯದಾಗಿ ಇದು ನಿಮ್ಮ ತಾರ್ಕಿಕ ಚಿಂತನೆ ಲಾಜಿಕಲ್ ರೀಸನಿಂಗ್ ಮತ್ತೆ ಸಂಖ್ಯೆ ಸಿದ್ಧಾಂತದ ನಂಬರ್ ಥಿಯರಿ ಕೌಶಲ್ಯಗಳನ್ನ ಬಲಪಡಿಸೋಕೆ ಖಂಡಿತವಾಗಿಯೂ ಬಹಳ ಮುಖ್ಯ. ಇವು ನಿಜವಾಗ್ಲೂ ಮೂಲಭೂತ ಕೌಶಲ್ಯಗಳು. ಇವು ನಿಮಗೆ ಮುಂದೆ ಉನ್ನತ ಗಣಿತಕ್ಕೆ ಮಾತ್ರವಲ್ಲದೆ ಭವಿಷ್ಯದಲ್ಲಿ ನೀವು ತೆಗೆದುಕೊಳ್ಳಬಹುದಾದ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬೇಕಾಗುತ್ತವೆ. ಮತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಗಳಿಗೆ ಬಂದಾಗ ಈ ಅಧ್ಯಾಯ ಒಂದು ದೊಡ್ಡ ವಿಷಯ. ಇದು ನೀವು ಗಣಿತದ ಪ್ರೂಫ್ಸ್ಗಳನ್ನ ಔಪಚಾರಿಕವಾಗಿ ಕಲಿಯಲು ಪ್ರಾರಂಭಿಸುವ ಸ್ಥಳ. ಅಂದರೆ ನಿಮ್ಮ ಉತ್ತರಗಳಿಗೆ ನೀವು ಹೇಗೆ ನಕ್ಷತ್ರ ಚಿಹ್ನೆ ತಲುಪಿದ್ರಿ ಅಂತ ತಾರ್ಕಿಕವಾಗಿ ಸಮರ್ಥಿಸಬೇಕಾಗುತ್ತೆ. ಯೂಕ್ಲಿಡಿಯನ್ ಆಲ್ಗರಿದಮ್ ಮತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ಗೆ ಸಂಬಂಧಿಸಿದ ಪ್ರಶ್ನೆಗಳು ತುಂಬಾ ಸಾಮಾನ್ಯವಾಗಿ ಬರುತ್ತೆ ಮತ್ತೆ ಸಾಮಾನ್ಯವಾಗಿ ಅಂಕಗಳ ವಿಷಯದಲ್ಲಿ ಸಾಕಷ್ಟು ತೂಕವನ್ನು ಹೊಂದಿರುತ್ತವೆ. ಆದರೆ ಕೇವಲ ಪರೀಕ್ಷೆಗಳ ಆಚೆಗೂ ರಿಯಲ್ ನಂಬರ್ಸ್ಗೆ ಆಳವಾಗಿ ಹೋಗುವುದು ನಿಮಗೆ ಸಮಸ್ಯೆಗಳನ್ನು ಪರಿಹರಿಸಲು ರಚನಾತ್ಮಕ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲು ನಿಜವಾಗ್ಲೂ ಸಹಾಯ ಮಾಡುತ್ತೆ. ಇದು ತಾರ್ಕಿಕವಾಗಿ ವಿಷಯಗಳನ್ನು ಅನುಮಾನಿಸುವ ನಿಮ್ಮ ಸಾಮರ್ಥ್ಯವನ್ನು ತೀಕ್ಷ್ಣಗೊಳಿಸುತ್ತೆ. ಮತ್ತೆ ನೀವು ಬೀಜಗಣಿತದ ಪ್ರೂಫ್ಸ್ಗಳನ್ನ ಆಲ್ಜಬ್ರಿಕ್ ಪ್ರೂಫ್ಸ್ ಎದುರಿಸುವಾಗ ನಿಜವಾದ ಆತ್ಮವಿಶ್ವಾಸವನ್ನ ನೀಡುತ್ತೆ. ಮತ್ತೆ ಒಂದು ಸಣ್ಣ ಬೋನಸ್ ಆಗಿ ನಾವು ಇಲ್ಲಿ ಅನ್ವೇಷಿಸುವ ಅವಿಭಾಜ್ಯ ಅಪವರ್ತನಗಳ ಪ್ರೈಮ್ ಫ್ಯಾಕ್ಟರೈಸೇಷನ್
ಪರಿಕಲ್ಪನೆಗಳು ಪಾಲಿನೋಮಿಯಲ್ಸ್ ಮತ್ತೆ ಆಲ್ಜಬ್ರಿಯಿಕ್ ಐಡೆಂಟಿಟೀಸ್ ನಂತಹ ಮುಂದಿನ ಅಧ್ಯಾಯಗಳಲ್ಲಿ ತುಂಬಾ ಉಪಯುಕ್ತವಾಗುತ್ತವೆ. ಹಾಗಾಗಿ ಸಂಖ್ಯೆಗಳಲ್ಲಿ ಒಂದು ಗಟ್ಟಿ ಅಡಿಪಾಯವನ್ನ ನಿರ್ಮಿಸಲು, ವಿಮರ್ಶಾತ್ಮಕವಾಗಿ ಯೋಚಿಸಲು ಕಲಿಯಲು ಮತ್ತೆ ನಿಮ್ಮ ಸಂಪೂರ್ಣ ಗಣಿತದ ಪ್ರಯಾಣದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗುವ ಕೆಲವು ಅತ್ಯಂತ ಪ್ರಮುಖ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಸಿದ್ಧರಾಗಿ. ಸರಿ, ಇವತ್ತು ಮುಗಿಸೋಕೆ ಮುಂಚೆ ಒಂದು ಚಿಕ್ಕ ವಿಷಯ ಹೇಳ್ಬೇಕು. ನಿಮಗೆ ಗೊತ್ತಿದೆ ಅಲ್ವಾ, ನಾವು ಈ ಪಾಠಗಳನ್ನ ನಿಮಗೆ ಇನ್ನೂ ಉತ್ತಮಗೊಳಿಸೋಕೆ ಯಾವಾಗಲೂ ಪ್ರಯತ್ನಿಸ್ತೀವಿ. ಕಲಿಕೆಯ ವಿಷಯ ಆದಷ್ಟು ಸ್ಪಷ್ಟವಾಗಿ ಅರ್ಥವಾಗುವ ಹಾಗೆ ಮತ್ತು ನಿಮಗೆ ಸಹಾಯಕವಾಗುವ ಹಾಗೆ ಇರಬೇಕು ಅಂತ ನಾವು ತುಂಬಾನೇ ಗಮನ ಕೊಡ್ತೀವಿ. ಹಾಗಾಗಿ ನಿಮಗೆ ಯಾವುದೇ ಯೋಚನೆಗಳಿದ್ದರೆ, ಹೊಸ ಐಡಿಯಾಗಳಿದ್ದರೆ ಅಥವಾ ಇದನ್ನ ಇನ್ನೂ ಹೇಗೆ ಚೆನ್ನಾಗಿ ಮಾಡಬಹುದು ಅಂತ ಅನಿಸಿದ್ರೆ ದಯವಿಟ್ಟು ನಮಗೆ ತಿಳಿಸೋದಕ್ಕೆ ಹಿಂಜರಿಯಬೇಡಿ. ನಿಮ್ಮ ಸಲಹೆಗಳನ್ನ info@innovai.in ಗೆ ಕಳುಹಿಸಬಹುದು. ಅದು info@innovai.in. ನಿಮ್ಮ ಅಭಿಪ್ರಾಯಗಳಿಗೆ ನಾವು ತುಂಬಾನೇ ಬೆಲೆ ಕೊಡ್ತೀವಿ. ಸರಿ, ಎಲ್ಲರಿಗೂ 10ನೇ ತರಗತಿ ವಾಸ್ತವ ಸಂಖ್ಯೆಗಳ ಪಾಠಕ್ಕೆ ಸ್ವಾಗತ. ಈಗ ನೀವು ಚಿಂತೆ ಮಾಡಬೇಡಿ, ಇದು ಸಂಪೂರ್ಣವಾಗಿ ಹೊಸ ವಿಷಯವೇನಲ್ಲ. ಬದಲಿಗೆ ನೀವು ಇದನ್ನು 9ನೇ ತರಗತಿಯಲ್ಲಿ ಕಲಿತ ಆ ಮೂಲ ವಿಚಾರಗಳನ್ನೇ ಇನ್ನೂ ಆಳವಾಗಿ ಕಲಿಯೋದು ಅಂತ ಭಾವಿಸಿ. ಇಲ್ಲಿ ನಮ್ಮ ಮುಖ್ಯ ಗುರಿ ಏನು ಅಂದ್ರೆ ಸಂಖ್ಯೆಗಳ ಇಡೀ ವ್ಯವಸ್ಥೆಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವುದು. ಅದು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನೆಲ್ಲ ಒಳಗೊಂಡಿದೆ. ವಾಸ್ತವ ಸಂಖ್ಯೆಗಳು ಅಂತ ನಾವು ಕರೆಯುವ ಈ ದೊಡ್ಡ ವ್ಯಾಪ್ತಿಯ ಅಡಿಯಲ್ಲಿ ಈ ಎಲ್ಲಾ ರೀತಿಯ ಸಂಖ್ಯೆಗಳು ಹೇಗೆ ಒಟ್ಟಿಗೆ ಸೇರಿಕೊಳ್ಳುತ್ತವೆ ಅಂತ ನಾವು ನೋಡೋಣ. ಆದರೆ ಈ ಅಧ್ಯಾಯ ಕೇವಲ ಹೊಸ ವ್ಯಾಖ್ಯಾನಗಳನ್ನು ನೆನಪಿಟ್ಟುಕೊಳ್ಳುವ ಬಗ್ಗೆ ಮಾತ್ರ ಅಲ್ಲ, ಇದು ನಿಜವಾಗಿಯೂ ಈ ಬೇರೆ ಬೇರೆ ವಿಚಾರಗಳನ್ನು ಜೋಡಿಸುವುದು, ವಿವಿಧ ರೀತಿಯ ಸಂಖ್ಯೆಗಳ ನಡುವಿನ ಆ ಸೂಕ್ಷ್ಮ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವು ವಾಸ್ತವವಾಗಿ ಹೇಗೆ ವರ್ತಿಸುತ್ತವೆ ಅನ್ನೋದರ ಬಗ್ಗೆ ಹೆಚ್ಚು ಆಳವಾದ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದು. ನಾವು ಖಂಡಿತವಾಗಿಯೂ ನಿಮಗೆ ಪರಿಚಿತವಿರುವ ಕೆಲವು ವಿಚಾರಗಳನ್ನು ಮತ್ತೆ ನೋಡುತ್ತೇವೆ, ಆದರೆ ಅವುಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತೇವೆ ಮತ್ತು ಹಿಂದೆಂದೂ ಇಲ್ಲದಂತೆ ಸಂಖ್ಯೆಗಳನ್ನು ವಿಶ್ಲೇಷಿಸಲು ನಮಗೆ ಸಹಾಯ ಮಾಡುವ ಕೆಲವು ಪ್ರಬಲವಾದ ಹೊಸ ಸಾಧನಗಳನ್ನು ಪರಿಚಯಿಸುತ್ತೇವೆ. ಈ ಅಡಿಪಾಯ ನಿಮ್ಮ ಮುಂದಿನ ಎಲ್ಲಾ ಗಣಿತ ಅಧ್ಯಯನಗಳಿಗೆ ನಿಜಕ್ಕೂ ಬಹಳ ಮುಖ್ಯ. ಸಾರಿ ಎಲ್ರೂ, ಹಾಗೆ ಈ ಅಧ್ಯಾಯದಲ್ಲಿ ನಾವು ತುಂಬಾ ಶಕ್ತಿಶಾಲಿ ಹೊಸ ವಿಷಯಗಳ ಬ್ಯಾಗ್ ಮತ್ತು ಅವುಗಳ ಆಥಡ ಬ್ಯಾಗ್ ತಿಳ್ಕಲವನ. ಇಲ್ಲಿ ನಾವು 3 ಮುಖ್ಯ ವಿಷಯಗಳನ್ನು ಪರಿಚಯಿಸುತ್ತೇವೆ. ಮೊದಲು ಯೂಕ್ಲಿಡಿಯನ್ ಡಿವಿಷನ್ ಲೆಮೈಡ್ ಕೆಲವೊಂದು ಸ್ವಲ್ಪ ಫಾರ್ಮಲ್ ಅನಿಸಬಹುದು, ಆದರೆ ಮೂಲತಃ ನೀವು ಪ್ರಾಥಮಿಕ ಶಾಲೆಯಿಂದ ಕಲಿತು ಬಂದಿದ್ದ ಭಾಗಾಕಾರ ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ವಿವರಿಸುವ ಒಂದು ಮಾರ್ಗ ಇದೆಯು. ಮತ್ತು ಇದಕ್ಕೆ ತುಂಬಾ ಮುಖ್ಯ ಉಪಯೋಗ ಜಿಎಲೈಡ್. ಎರಡನೆಯದಾಗಿ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇದು ಸಂಖ್ಯಾಶಾಸ್ತ್ರದ ನಂಬರ್ ಥಿಯರಿ ಒಂದು ಉಪಾಯ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಕಾಂಪೋಸೈಟ್ ನಂಬರ್ಸ್ ಅವುಗಳ ಅನನ್ಯ ಅವಿಭಾಜ್ಯ ಅಂಶಗಳಾಗಿ ಪ್ರೈಮ್ ಫ್ಯಾಕ್ಟರ್ಸ್ ಹೇಗೆ ಬಗೆಹರಿಸಬಹುದು ಅನ್ನುವುದರ ಬಗ್ಗೆ ಇದೆಯುಎಲೈಡ್. ಮತ್ತು ಮೂರನೆಯದಾಗಿ ನಾವು ಅಭಾಗಲಬ್ಧ ಸಂಖ್ಯೆಗಳ ಇರ್ರಾಷನಲ್ ನಂಬರ್ಸ್ ಬಗ್ಗೆ ನಮ್ಮ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಅವಲಂಬಿಸಿ ದಶಮಾಂಶ ವಿಸ್ತಾರಗಳು ಡೆಸಿಮಲ್ ಎಕ್ಸ್ಪಾನ್ಷನ್ಸ್ ಮತ್ತು ಭಾಗಲಬ್ಧ ಸಂಖ್ಯೆಗಳು
ರ್ಯಾಷನಲ್ ನಂಬರ್ಸ್ ನ ನಡುವೆ ಇರುವ ತಂಬರುಷಕಾರ ಸಂಬಂಧವನ್ನು ನೋಡೋಣ. ಇವೆಗಳು ಕೇವಲ ಅಮೂರ್ತ ವಿಷಯಗಳು ಅಲ್ಲ, ಗೊತ್ತಲ್ಲ. ಅವುಗಳು ನಿಜಕ್ಕೂ ನಿಮ್ಮ ತರ್ಕಬದ್ಧ ಚಿಂತನೆಯನ್ನು ತಿಳಿಗೊಳಿಸಲು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಬೆಳೆಸಲು ಅತ್ಯಂತ ಮುಖ್ಯ. ಮತ್ತು ಈ ಕೌಶಲ್ಯಗಳು ಖಂಡಿತ ಅತ್ಯಂತ ಅವಶ್ಯಕ. ಕೇವಲ ಉಚ್ಚ ಮಟ್ಟದ GENITHAKEKE ಹೈಯರ್ ಲೆವೆಲ್ ಮ್ಯಾಥ್ಸ್ ಅಲ್ಲ, ಆದರೆ ನೀವು ಭವಿಷ್ಯತ್ತಿನಲ್ಲೂ ಎದುರಿಸಬಹುದಾದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ. ಸರಿ, ಎಲ್ಲರೂ ಒಂದ್ಸಲ ಯೋಚನೆ ಮಾಡೋಣ. ಈ ಲಾಜಿಕಲ್ ರೀಸನಿಂಗ್, ತಾರ್ಕಿಕ ಚಿಂತನೆ, ಮತ್ತೆ ನಂಬರ್ ಥಿಯರಿ, ಸಂಖ್ಯೆಗಳ ಸಿದ್ಧಾಂತ ಅನ್ನೋ ವಿಷಯಗಳು ಯಾಕೆ ಇಷ್ಟು ಮುಖ್ಯ ಅಂತ. ನಾವು ಈಗ ಮಾಡ್ತಾ ಇರೋ ಈ ನೈಜ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಧ್ಯಾಯ ಇದೆಯಲ್ಲ, ಇದು ನಿಮ್ಮ ತಾರ್ಕಿಕವಾಗಿ ಯೋಚಿಸುವ, ಲಾಜಿಕಲಿ ಥಿಂಕ್ ಮಾಡುವ ಸಾಮರ್ಥ್ಯವನ್ನ ತುಂಬಾನೇ ಬಲಪಡಿಸೋಕೆ ಅಂತಾನೆ ಡಿಸೈನ್ ಮಾಡಲಾಗಿದೆ. ನೋಡಿ, ಮ್ಯಾಥ್ಸ್ ಅಂದ್ರೆ ಬರೀ ಒಂದಷ್ಟು ಫಾರ್ಮುಲಾಗಳನ್ನ ಕಂಠಪಾಠ ಮಾಡೋದಲ್ಲ. ಇದು ನಿಜವಾಗ್ಲೂ ಸ್ಪಷ್ಟವಾಗಿ ಯೋಚಿಸೋದು, ಸರಿಯಾದ ತೀರ್ಮಾನಗಳನ್ನ ಮಾಡೋದು, ಮತ್ತೆ ತುಂಬಾ ಗಟ್ಟಿಯಾದ ಲಾಜಿಕಲ್ ಆದ ವಾದಗಳನ್ನ ರೂಪಿಸೋದರ ಬಗ್ಗೆ. ಇಲ್ಲಿ ನಾವು ಕಲಿಯುವ ವಿಷಯಗಳು, ಮುಖ್ಯವಾಗಿ ನಾವು ಮಾಡುವ ಪ್ರೂಫ್ಗಳು, ನಿಮ್ಮ ಮನಸ್ಸನ್ನ ಒಂದು ಸಿಸ್ಟಮ್ಯಾಟಿಕ್ ಆದ ರೀತಿಯಲ್ಲಿ ಯೋಚಿಸೋಕೆ ತರಬೇತಿ ನೀಡುತ್ತೆ. ಇದರ ಜೊತೆಗೆ ನಾವು ನಂಬರ್ ಥಿಯರಿ ಬಗ್ಗೆನೂ ಇನ್ನಷ್ಟು ಆಳವಾಗಿ ಕಲಿಯೋಣ. ಸ್ಪಷ್ಟೀಕರಣಕ್ಕಾಗಿ, ನಂಬರ್ ಥಿಯರಿ ಅಂದ್ರೆ ಮೂಲತಃ ಇಂಟೀಜರ್ಸ್ ಅಂದ್ರೆ ಆ ಪೂರ್ಣ ಸಂಖ್ಯೆಗಳು ಇದೆಯಲ್ಲ, ಅವುಗಳ ಮತ್ತೆ ಅವುಗಳ ಎಲ್ಲ ಆಸಕ್ತಿದಾಯಕ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋದು. ಸಂಖ್ಯೆಗಳು ಹೇಗೆ ವರ್ತಿಸುತ್ತವೆ, ಅವು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ, ಮತ್ತೆ ಯಾವುದು ಅವುಗಳನ್ನ ವಿಶಿಷ್ಟವಾಗಿಸುತ್ತೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು. ಅದು ಖಂಡಿತ ತುಂಬಾ ಮೂಲಭೂತವಾದದ್ದು. ಈಗ ಈ ಸ್ಕಿಲ್ಗಳು ಅಂದ್ರೆ ತಾರ್ಕಿಕ ತೀರ್ಮಾನಗಳನ್ನ ಮಾಡೋ ಸಾಮರ್ಥ್ಯ ಮತ್ತೆ ನಂಬರ್ ಥಿಯರಿ ಬಗ್ಗೆ ಗಟ್ಟಿಯಾದ ತಿಳುವಳಿಕೆ, ಇವು ಈ ಕ್ಲಾಸ್ಗೆ ಮಾತ್ರ ಅಲ್ಲ, ಇವು ಬಹಳಷ್ಟು ಕಡೆ ಉಪಯೋಗಕ್ಕೆ ಬರುತ್ತವೆ ಮತ್ತು ನಿಜವಾಗ್ಲೂ ಅಮೂಲ್ಯವಾದವು. ಇವು ನಿಮಗೆ ಹೆಚ್ಚಿನ ಗಣಿತದ ವಿಷಯಗಳಲ್ಲಿ ಮಾತ್ರವಲ್ಲ, ನಾವು ಈ ಟೆಕ್ಸ್ಟ್ ಬುಕ್ನಲ್ಲಿ ಕಲಿಯುವ ವಿಷಯಗಳನ್ನ ಮೀರಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿಯೂ ಯಶಸ್ಸು ತಂದುಕೊಡುತ್ತವೆ. ಸರಿ, ಇವತ್ತು ನಮ್ಮ ಮೊದಲ ಮುಖ್ಯ ವಿಷಯವನ್ನ ನೋಡೋಣ. ಅದನ್ನ ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ ಅಂತ ಕರೀತಾರೆ. ಈಗ ಈ ಪ್ರಮೇಯ ಅನ್ನೋ ಪದ ಕೇಳಿದ್ರೆ ಸ್ವಲ್ಪ ಕಷ್ಟ ಅನಿಸಬಹುದು, ಆದ್ರೆ ನಿಜ ಹೇಳಬೇಕಂದ್ರೆ ನೀವು ಚಿಕ್ಕಂದಿನಿಂದಲೂ ಮಾಡ್ತಿದ್ದ ಕೆಲಸವನ್ನೇ, ಅಂದ್ರೆ ಭಾಗಾಕಾರವನ್ನೇ ನಿಖರವಾಗಿ ಹೇಳುವ ಒಂದು ವಿಧಾನವಷ್ಟೇ ಇದು. ಇದು ಔಪಚಾರಿಕವಾಗಿ ಹೇಳೋದು ಏನಂದ್ರೆ, ನೀವು ಯಾವುದೇ ಎರಡು ಧನ ಪೂರ್ಣಾಂಕಗಳನ್ನ ತೆಗೆದುಕೊಂಡರೆ ಮೊದಲನೇದನ್ನ ಎ ಅಂದ್ರೆ ನಮ್ಮ ಭಾಜ್ಯ ಅಂತ, ಮತ್ತೆ ಎರಡನೇದನ್ನ ಬಿ ಅಂದ್ರೆ ನಮ್ಮ ಭಾಜಕ ಅಂತ ಕರೆಯೋಣ. ಆಗ ನಿಮಗೆ ಯಾವಾಗಲೂ ಇನ್ನೂ ಎರಡು ಪೂರ್ಣಾಂಕಗಳು ಸಿಗುತ್ತವೆ. ಅವನ್ನ ನಾವು ಕ್ಯೂ ಭಾಗಲಬ್ಧ ಮತ್ತೆ ಆರ್ ಶೇಷ ಅಂತ ಕರೀತೀವಿ. ಮತ್ತೆ ಈ ನಾಲ್ಕು ಸಂಖ್ಯೆಗಳು ಈ ಸಮೀಕರಣದಲ್ಲಿ ಯಾವಾಗಲೂ ಹೊಂದಿಕೊಳ್ಳುತ್ತವೆ. ಅ ಸಮ ಬಿ ಗುಣಿಸು ಕ್ಯೂ ಸಂಕಲನ ಆರ್. ಈಗ ಇಲ್ಲಿ ಸಂಪೂರ್ಣವಾಗಿ ಮುಖ್ಯವಾದ ನಿಯಮ, ಮತ್ತೆ ಇದು ನಿಜಕ್ಕೂ ಬಹಳ ಮುಖ್ಯವಾದದ್ದು ಏನಂದ್ರೆ, ಶೇಷ ಆರ್ ಯಾವಾಗಲೂ ಸೊನ್ನೆಗಿಂತ ದೊಡ್ಡದಾಗಿರಬೇಕು ಅಥವಾ ಸೊನ್ನೆಗೆ ಸಮವಾಗಿರಬೇಕು. ಆದ್ರೆ ಅದು ಖಂಡಿತವಾಗಿಯೂ ನಮ್ಮ ಭಾಜಕ ಬಿ ಗಿಂತ ಚಿಕ್ಕದಾಗಿರಬೇಕು. ಒಂದು ಸಣ್ಣ ಉದಾಹರಣೆಯೊಂದಿಗೆ ಇದನ್ನ ನೋಡೋಣ.
ನೀವು 17 ಅನ್ನ 5ರಿಂದ ಭಾಗಿಸಿದಾಗ ಏನಾಗುತ್ತೆ ಅಂತ ಯೋಚಿಸಿ. ನಿಮಗೆ ಏನು ಸಿಗುತ್ತೆ? ಭಾಗಲಬ್ಧ 3 ಮತ್ತೆ ಶೇಷ 2. ಸರಿ ತಾನೆ? ಹಾಗಾಗಿ ನಾವು ನಮ್ಮ ಪ್ರಮೇಯವನ್ನ ಬಳಸಿ ಇದನ್ನ ಹೀಗೆ ಬರೀಬಹುದು. 17 ಸಮ 5 ಗುಣಿಸು 3 ಸಂಕಲನ 2 ಮತ್ತೆ ಶೇಷ ಅಂದ್ರೆ 2 ಅನ್ನ ನೀವು ಪರಿಶೀಲಿಸಿದರೆ ಅದು 0ಗಿಂತ ದೊಡ್ಡದಾಗಿದೆ ಅಥವಾ ಸಮವಾಗಿದೆ ಮತ್ತೆ ನಮ್ಮ ಭಾಜಕ 5ಕ್ಕಿಂತ ಚಿಕ್ಕದಾಗಿದೆ ಅನ್ನೋದು ನಿಮಗೆ ಕಾಣಿಸುತ್ತೆ ಅಲ್ವಾ? ಇದು ನಿಯಮಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಇದು ನಿಜಕ್ಕೂ ಅಷ್ಟು ಸರಳವಾಗಿದೆ ಅಲ್ವಾ? ಆದ್ರೆ ಈ ಸರಳತೆ ಇದ್ದರೂ ಕೂಡ ಈ ಕಲ್ಪನೆಗೆ ಕೆಲವು ಅದ್ಭುತವಾದ ಮತ್ತು ಶಕ್ತಿಯುತವಾದ ಉಪಯೋಗಗಳಿವೆ. ಅವನ್ನ ನಾವು ಮುಂದೆ ನೋಡೋಣ. ಸರಿ, ನಾವು ಇಷ್ಟೊತ್ತು ಮಾತಾಡಿದ ಈ ಯೂಕ್ಲಿಡ್ ವಿಭಾಜಕ ಪ್ರಮೇಯನ ಯೂಕ್ಲಿಡಿಯನ್ ಡಿವಿಷನ್ ಲೆಮ್ಮ ನಿಜವಾಗ್ಲೂ ಹೇಗೆ ಉಪಯೋಗಿಸೋದು? ಇದನ್ನ ನಾವು ಈ ಅಧ್ಯಾಯದಲ್ಲಿ ಯಾಕೆ ಕಲಿಯಬೇಕು ಅಂದ್ರೆ ಇದರ ಮುಖ್ಯ ಉಪಯೋಗ ಯೂಕ್ಲಿಡಿಯನ್ ಅಲ್ಗಾರಿದಮ್ ಅನ್ನೋದನ್ನ ರಚಿಸೋದಕ್ಕೆ. ಇದ್ರಲ್ಲೇ ಇದರ ನಿಜವಾದ ಸಾಮರ್ಥ್ಯ ಗೊತ್ತಾಗೋದು. ಈ ಅಲ್ಗಾರಿದಮ್ ನಮಗೆ 2 ಧನ ಪೂರ್ಣಾಂಕಗಳ ಪಾಸಿಟಿವ್ ಇಂಟಿಜರ್ಸ್ ಮ ಸ ಅ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ HCF ನ ತುಂಬಾ ಪರಿಣಾಮಕಾರಿಯಾಗಿ ಕಂಡುಹಿಡಿಯೋಕೆ ಸಹಾಯ ಮಾಡುತ್ತೆ. ನಿಮಗೆ ನೆನಪಿರಲಿ, ಮ ಸ ಅ ಅಂದ್ರೆ ಕೊಟ್ಟಿರೋ 2 ಸಂಖ್ಯೆಗಳನ್ನ ಶೇಷ ಇಲ್ಲದೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಈಗ ಎಲ್ಲ ಅಪವರ್ತನಗಳನ್ನ ಪಟ್ಟಿ ಮಾಡ್ತಾ ಕೂರೋದು ಅಥವಾ ಅವಿಭಾಜ್ಯ ಅಪವರ್ತನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಕೂರೋದು. ಅದರಲ್ಲೂ ದೊಡ್ಡ ಸಂಖ್ಯೆಗಳಾದ್ರೆ ಅದು ತುಂಬಾ ಶ್ರಮದಾಯಕ ಅಲ್ವಾ? ಅದನ್ನ ಬಿಟ್ಟು ಯೂಕ್ಲಿಡಿಯನ್ ಅಲ್ಗಾರಿದಮ್ ನಮಗೆ ಒಂದು ಕ್ರಮಬದ್ಧವಾದ ಹಂತ ಹಂತದ ವಿಧಾನವನ್ನ ಸಿಸ್ಟಮ್ಯಾಟಿಕ್ ಸ್ಟೆಪ್ ಬೈ ಸ್ಟೆಪ್ ವೇ ಕೊಡುತ್ತೆ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಾವು ವಿಭಾಜಕ ಪ್ರಮೇಯವನ್ನ ಪದೇ ಪದೇ ಅನ್ವಯಿಸುತ್ತಾ ಹೋಗ್ಬೇಕು. ಮೊದಲಿಗೆ ದೊಡ್ಡ ಸಂಖ್ಯೆಯನ್ನ ಚಿಕ್ಕ ಸಂಖ್ಯೆಯಿಂದ ಭಾಗಿಸಬೇಕು. ನಂತರ ಆ ಮೊದಲಿನ ಭಾಜಕ ಡಿವೈಸರ್ ಮತ್ತು ನಿಮಗೆ ಸಿಕ್ಕ ಹೊಸ ಶೇಷವನ್ನ ರಿಮೈಂಡರ್ ತಗೊಂಡು ಈ 2 ಸಂಖ್ಯೆಗಳಿಂದ ಮತ್ತೆ ಭಾಗಿಸೋ ಪ್ರಕ್ರಿಯೆನ ಮುಂದುವರಿಸಬೇಕು. ಈ ಪ್ರಕ್ರಿಯೆಯನ್ನ ಹೀಗೆ ಪದೇ ಪದೇ ಮಾಡ್ತಾ ಹೋಗ್ಬೇಕು. ಕೊನೆಗೆ ಶೇಷ 0 ಬರೋವರೆಗೆ. ಆ ಕೊನೆಯ ಹಂತದಲ್ಲಿ ಯಾವ ಭಾಜಕ ಇತ್ತೋ ಅದೇ ನಿಮ್ಮ ಮ ಸ ಅ. ಇದು ಅಲ್ಟಿಮೇಟ್ಲಿ ಒಂದು ತುಂಬಾ ಪರಿಣಾಮಕಾರಿ ಮತ್ತು ಸುಂದರವಾದ ಅಲ್ಗಾರಿದಮ್. ಗಣಿತದ ಈ ಕಲ್ಪನೆಗಳ ಪ್ರಾಯೋಗಿಕ ಶಕ್ತಿ ಮತ್ತು ಸೌಂದರ್ಯವನ್ನ ಇದು ನಿಜವಾಗ್ಲೂ ಎತ್ತಿ ತೋರಿಸುತ್ತೆ. ಸರಿ, ಎಲ್ಲರೂ ಕೇಳಿ, ನಾವೀಗ ನಮ್ಮ ಮುಂದಿನ ನಿಜಕ್ಕೂ ತುಂಬಾ ಮುಖ್ಯವಾದ ಒಂದು ವಿಷಯಕ್ಕೆ ಹೋಗೋಣ. ಅದನ್ನ ನಾವು ಅಂಕಗಣಿತದ ಮೂಲಭೂತ ಪ್ರಮೇಯ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅಂತ ಕರೀತೀವಿ. ಈ ಪ್ರಮೇಯ ನಿಜವಾಗಲೂ ಮೂಲಭೂತವಾದದ್ದು. ಇದು ಸಂಖ್ಯೆಗಳ ಬಗ್ಗೆ ನಮಗೆ ಬಹಳ ಆಳವಾದ ವಿಷಯವನ್ನು ತೋರಿಸುತ್ತೆ. ಇದು ಮೂಲತಃ ಏನನ್ನು ಹೇಳುತ್ತೆ ಅಂದ್ರೆ ನೀವು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಕಾಂಪೊಸೈಟ್ ನಂಬರ್ ತೆಗೆದುಕೊಂಡರೆ ನೆನಪಿಟ್ಟುಕೊಳ್ಳಿ, ಸಂಯುಕ್ತ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಫ್ಯಾಕ್ಟರ್ಸ್ ಹೊಂದಿರುವ ಸಂಖ್ಯೆ. ಅದನ್ನ ನಾವು ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಗುಣಲಬ್ಧವಾಗಿ ವಿಭಜಿಸಬಹುದು ಅಥವಾ ಅಪವರ್ತನೀಕರಿಸಬಹುದು. ಮತ್ತು ಇಲ್ಲಿ ಪ್ರಮುಖವಾದ ಅಂಶ ಏನು ಅಂದ್ರೆ ಆ ನಿರ್ದಿಷ್ಟ ಅವಿಭಾಜ್ಯ ಅಪವರ್ತನಗಳ ಸಮೂಹ ಅನನ್ಯ ಯುನೀಕ್ ಆಗಿರುತ್ತೆ. ನೀವು ಯಾವುದೇ ರೀತಿಯಲ್ಲಿ ಅಪವರ್ತನೀಕರಣ ಮಾಡಿದರೂ ಪರವಾಗಿಲ್ಲ, ನಿಮಗೆ ಯಾವಾಗಲೂ ಅದೇ ಅವಿಭಾಜ್ಯ ಸಂಖ್ಯೆಗಳು ಸಿಗುತ್ತವೆ. ಬಹುಶಃ ಬೇರೆ ಕ್ರಮದಲ್ಲಿ ಇರಬಹುದು ಅಷ್ಟೇ.
ಇದನ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಣ. ಉದಾಹರಣೆಗೆ 12 ಅನ್ನೋ ಸಂಖ್ಯೆ ತೆಗೆದುಕೊಳ್ಳಿ. ನಾವು 12 ಅನ್ನು 2 ಗುಣಿಸು 2 ಗುಣಿಸು 3 ಅಂತ ಬರೆಯಬಹುದು. ಈ ಪ್ರಮೇಯ ನಮಗೆ 2 ವಿಷಯಗಳನ್ನು ಖಾತರಿಪಡಿಸುತ್ತೆ. ಮೊದಲನೆಯದಾಗಿ, ಹೌದು, 12 ರಂತಹ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಯಾವಾಗಲೂ ವಿಭಜಿಸಬಹುದು. ಮತ್ತು ಎರಡನೆಯದು, ಇದು ನಿಜಕ್ಕೂ ಪ್ರಮುಖವಾದ ಅಂಶ, ಆ ನಿರ್ದಿಷ್ಟ ಅವಿಭಾಜ್ಯ ಅಪವರ್ತನಗಳ ಸಂಗ್ರಹವು ಅನನ್ಯ ಆಗಿರುತ್ತೆ. ಹಾಗಾಗಿ ನೀವು 12 ಅನ್ನು ಅಪವರ್ತನೀಕರಣ ಮಾಡಿದರೆ ನಿಮಗೆ ಯಾವಾಗಲೂ 2 2ಗಳು ಮತ್ತು 1 3 ಮಾತ್ರ ಸಿಗುತ್ತವೆ. ಅದರ ಬದಲು ಇದ್ದಕ್ಕಿದ್ದಂತೆ 1 5 ಅಥವಾ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆ ಅಲ್ಲಿ ಬರಲ್ಲ. ಈ ಸಂಪೂರ್ಣ ಖಚಿತತೆ, ಈ ಅನನ್ಯತೆ ನಿಜಕ್ಕೂ ಬಹಳ ಶಕ್ತಿಶಾಲಿ. ಇದು ಸಂಖ್ಯೆಗಳ ಸಿದ್ಧಾಂತದಲ್ಲಿ, ನಂಬರ್ ಥಿಯರಿ, ನಾವು ಮಾಡುವ ಅನೇಕ ಕೆಲಸಗಳಿಗೆ ಅಡಿಪಾಯವನ್ನು ಒದಗಿಸುತ್ತೆ. ಸರಿ, ನಾವೆಲ್ಲರೂ ಇವಾಗ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ನ ನಿಜವಾದ ಮಹತ್ವದ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೋಡಿ, ಇದು ನಾವು ಕಲಿಯುವ ಕೇವಲ ಒಂದು ಆಸಕ್ತಿದಾಯಕ ಚಿಕ್ಕ ವಿಷಯವಲ್ಲ. ಅದು ನಿಜವಾಗಿ ಒಂದು ಮೂಲಭೂತ ಸಿದ್ಧಾಂತ, ಫೌಂಡೇಶನಲ್ ಪ್ರಿನ್ಸಿಪಲ್. ಇದು ಗಣಿತದ ಹೆಚ್ಚಿನ ಭಾಗಕ್ಕೆ ಆಧಾರವಾಗಿದೆ ಮತ್ತು ಬಹಳ ದೂರವ್ಯಾಪಿ ಪರಿಣಾಮಗಳನ್ನು ಹೊಂದಿದೆ. ಪ್ರೈಮ್ ನಂಬರ್ಸ್ ಅನ್ನು ನೀವು ಎಲ್ಲಾ ಕಾಂಪೊಸೈಟ್ ನಂಬರ್ಸ್ ಗಳಿಗೆ ಮೂಲ ಆಟಮ್ಸ್ ಅಥವಾ ಮೂಲ ಬಿಲ್ಡಿಂಗ್ ಬ್ಲಾಕ್ಸ್ ಎಂದು ಭಾವಿಸಿ. ಇದು ಕೆಮಿಸ್ಟ್ರಿ ತರಹಾನೇ ಅಲ್ವಾ? ಹೇಗೇನೆ ಕೆಮಿಕಲ್ ಎಲಿಮೆಂಟ್ಸ್ಗಳು ಒಂದು ವಿಶಿಷ್ಟ ರೀತಿಯಲ್ಲಿ ಸೇರಿಕೊಂಡು ಬೇರೆ ಬೇರೆ ಮಾಲಿಕ್ಯೂಲ್ಸ್ಗಳನ್ನು ರೂಪಿಸುತ್ತವೋ, ಅದೇ ರೀತಿ ಪ್ರೈಮ್ ನಂಬರ್ಸ್ಗಳು ಕೂಡ ಅನನ್ಯವಾಗಿ, ಯುನೀಕ್ಲಿ ಸೇರಿಕೊಂಡು ಪ್ರತಿ ಪೂರ್ಣ ಸಂಖ್ಯೆಯನ್ನು, ಎವ್ರಿ ಹೋಲ್ ನಂಬರ್, ರಚಿಸುತ್ತವೆ. ಮತ್ತು ಈ ತಿಳುವಳಿಕೆ, ಯುನೀಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಈ ಪರಿಕಲ್ಪನೆ ಅಕ್ಷರಶಃ ನಿರ್ಣಾಯಕ. ಇದು ನಿಮ್ಮ ಗಣಿತ ಪ್ರಯಾಣದಲ್ಲಿ ಮುಂದೆ ನೀವು ಕಲಿಯುವ ಹಲವು ಪರಿಕಲ್ಪನೆಗಳಿಗೆ ನಿಜವಾಗಿಯೂ ಒಂದು ಆಧಾರವಾಗಿ ನಿಲ್ಲುತ್ತದೆ. ಉದಾಹರಣೆಗೆ, ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನು ಬಳಸಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನು ಹುಡುಕುವ ಬಗ್ಗೆ ಮಾತನಾಡುವಾಗ, ಈ ಪ್ರಮೇಯವೇ ಆ ಸಂಪೂರ್ಣ ಪ್ರಕ್ರಿಯೆಯು ಕಾರ್ಯನಿರ್ವಹಿಸಲು ಕಾರಣವಾಗುತ್ತದೆ. ಇದು ಬೀಜಗಣಿತದ ಪರಿಕಲ್ಪನೆಗಳಿಗೂ ವ್ಯಾಪಿಸಿದೆ. ವಿಶೇಷವಾಗಿ ನಾವು ಪಾಲಿನೋಮಿಯಲ್ಸ್ ಮತ್ತು ಅಲ್ಲಿನ ಎಕ್ಸ್ಪ್ರೆಷನ್ಸ್ ಗಳನ್ನು ಅಪವರ್ತಿಸುವ ಫ್ಯಾಕ್ಟರಿಂಗ್ ಮಹತ್ವದ ಬಗ್ಗೆ ಮಾತನಾಡುವಾಗ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಸಂಖ್ಯೆಗಳ ಇರ್ಯಾಷನಾಲಿಟಿ, ಅಭಾಗಲ ಪ್ರಮಾಣತಾನ ವನ್ನು ಸಾಬೀತುಪಡಿಸಲು ಇದು ನಮಗೆ ತುಂಬಾ ಸಹಾಯಕವಾಗಿದೆ. ಇದು ನಾವು ಶೀಘ್ರದಲ್ಲೇ ಒಟ್ಟಾಗಿ ಚರ್ಚಿಸುವ ಒಂದು ಆಕರ್ಷಕ ವಿಷಯ. ಆದ್ದರಿಂದ ಈ ಪ್ರಮೇಯವನ್ನು ನಿಜವಾಗಿಯೂ ಗ್ರಹಿಸುವುದು ಕೇವಲ ಈ ನಿರ್ದಿಷ್ಟ ಅಧ್ಯಾಯವನ್ನು ಅಥವಾ ಈ ವಿಷಯವನ್ನು ಮುಗಿಸುವುದಕ್ಕಲ್ಲ. ಅದು ನಿಮ್ಮ ಒಟ್ಟಾರೆ ಗಣಿತ ಸಾಕ್ಷರತೆಗೆ ಮತ್ತು ಮುಂದಿನ ತಿಳುವಳಿಕೆಗೆ ನಿಜವಾಗಿಯೂ ನಿರ್ಣಾಯಕವಾಗಿದೆ. ಸರಿ, ಎಲ್ಲರೂ, ಈ ಪಾಠದಲ್ಲಿ ನಾವು ಅಪರಿಮೇಯ ಸಂಖ್ಯೆಗಳನ್ನ, ಇರ್ರಾಷನಲ್ ನಂಬರ್ಸ್, ಮತ್ತೆ ನೋಡೋಣ. ನಿಮಗೆ ನೆನಪಿದ್ದರೆ, ನೀವು ಇವುಗಳನ್ನ ಮೊದಲು 9ನೇ ತರಗತಿಯಲ್ಲಿ ಕಲಿತಿದ್ರಿ. ಮತ್ತು ಆವಾಗ ಇವುಗಳು ಸರಳ ಭಿನ್ನರಾಶಿ, ಸಿಂಪಲ್ ಫ್ರಾಕ್ಷನ್ ರೂಪದಲ್ಲಿ, ಅಂದರೆ p-q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲದ ಸಂಖ್ಯೆಗಳು ಅಂತ ನಾವು ಕಲಿತಿದ್ವಿ. ಇಲ್ಲಿ p ಮತ್ತು q ಪೂರ್ಣಾಂಕ ಸಂಖ್ಯೆಗಳು, ಇಂಟಿಜರ್ಸ್ ಆಗಿರಬೇಕು, ಮತ್ತೆ ಕ 0 ಆಗಿರಬಾರದು. ನೀವು ಈಗಾಗಲೇ ವರ್ಗಮೂಲ 2, ಸ್ಕ್ವೇರ್ ರೂಟ್ ಆಫ್ 2, ವರ್ಗಮೂಲ 3, ಸ್ಕ್ವೇರ್ ರೂಟ್ ಆಫ್ 3 ಅಥವಾ ಪೈ ತರಹದ ಉದಾಹರಣೆಗಳನ್ನ ಯೋಚಿಸುತ್ತಿರಬಹುದು.
9ನೇ ತರಗತಿಯಲ್ಲಿ ನಮ್ಮ ಮುಖ್ಯ ಗಮನ ಅವುಗಳನ್ನು ಗುರುತಿಸುವುದರ ಮೇಲೆ ಇತ್ತು. ಆದರೆ ಇಲ್ಲಿ 10ನೇ ತರಗತಿಯಲ್ಲಿ ನಾವು ಒಂದು ಪ್ರಮುಖ ಹೆಜ್ಜೆ ಮುಂದೆ ಹೋಗುತ್ತಿದ್ದೇವೆ. ಕೆಲವು ಸಂಖ್ಯೆಗಳು ನಿಜಕ್ಕೂ ಅಪರಿಮೇಯ ಅಂತ ಹೇಗೆ ಸಾಬೀತುಪಡಿಸಬೇಕು ನಕ್ಷತ್ರ ಚಿಹ್ನೆ ಅನ್ನೋದನ್ನ ನೀವು ಕಲಿಯಲಿದ್ದೀರಿ. ಇದನ್ನು ಮಾಡಲು ನಾವು 2 ಪ್ರಮುಖ ವಿಚಾರಗಳನ್ನ ಬಳಸುತ್ತೇವೆ. ಅಂಕಗಣಿತದ ಮೂಲ ಪ್ರಮೇಯ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಮತ್ತು ವಿರೋಧಾಭಾಸದ ರುಜುವಾತು ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಅಂತ ಕರೆಯುವ ಒಂದು ಪ್ರಬಲ ತಂತ್ರ ಟೆಕ್ನಿಕ್. ಈಗ ಇದು ಸ್ವಲ್ಪ ಕಷ್ಟ ಅಂತ ಅನಿಸಬಹುದು, ನನಗೆ ಗೊತ್ತಿದೆ, ಮತ್ತು ಇದು ತಾರ್ಕಿಕ ಚಿಂತನೆಗೆ ಲಾಜಿಕಲ್ ಥಿಂಕಿಂಗ್ ನಿಜಕ್ಕೂ ಒಂದು ಅದ್ಭುತ ಅಭ್ಯಾಸ. ಆದರೆ ಇದು ಅಷ್ಟೇ ಪ್ರತಿಫಲಕಾರಿಯಾಗಿದೆ. ರಿವಾರ್ಡಿಂಗ್. ನಮ್ಮ ಸಂಖ್ಯೆಗಳ ವ್ಯವಸ್ಥೆಯ ನಂಬರ್ ಸಿಸ್ಟಮ್ ಬಗ್ಗೆ ಮೂಲಭೂತ ಸತ್ಯಗಳನ್ನು ಸಂಪೂರ್ಣ ನಿಶ್ಚಿತತೆಯಿಂದ ಸ್ಥಾಪಿಸಲು ಗಣಿತದ ರುಜುವಾತುಗಳನ್ನ ಹೇಗೆ ನಿಖರವಾಗಿ ನಿರ್ಮಿಸಲಾಗುತ್ತದೆ ಅನ್ನೋದನ್ನ ಇದು ನಿಜಕ್ಕೂ ತೋರಿಸುತ್ತದೆ. ಸರಿ, ಎಲ್ಲರಿಗೂ ನಮ್ಮ ಮುಂದಿನ ವಿಷಯದಲ್ಲಿ ನಾವು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಮತ್ತೆ ರಾಷನಲ್ ನಂಬರ್ಸ್ ಮಧ್ಯೆ ಇರುವ ತುಂಬಾ ಇಂಟ್ರೆಸ್ಟಿಂಗ್ ಕನೆಕ್ಷನ್ ಬಗ್ಗೆ ಮಾತಾಡೋಣ. ಈಗ ಒಂದ್ಸರಿ ಬೇಗ ನೆನಪಿಸ್ಕೊಳ್ಳೋಣ. ರಾಷನಲ್ ನಂಬರ್ ಅಂದ್ರೆ ಅದನ್ನ ನಾವು ಒಂದು ಫ್ರಾಕ್ಷನ್ ತರಹ, ನಿಮಗೆ ಗೊತ್ತಲ್ವಾ, p/q ರೂಪದಲ್ಲಿ ಬರೀಬಹುದಾದ ಯಾವುದೇ ಸಂಖ್ಯೆ. ಇವತ್ತು ನಾವು ಏನನ್ನು ಪಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ, ನೀವು ಒಂದು ರಾಷನಲ್ ನಂಬರ್ನ ತಗೊಂಡು ಅದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದಾಗ ಅದರ ಎಕ್ಸ್ಪ್ಯಾನ್ಷನ್ ಯಾವಾಗಲೂ 2 ಸ್ಪೆಸಿಫಿಕ್ ಟೈಪ್ಸ್ ನಲ್ಲಿ ಇರುತ್ತೆ. ಒಂದು, ಅದು ನಾವು ಟರ್ಮಿನೇಟಿಂಗ್ ಅಂತ ಕರೀತೇವೆ. ಅಂದ್ರೆ ಅದು ಕೆಲವು ಫೈನೈಟ್ ನಂಬರ್ ಆಫ್ ಡಿಜಿಟ್ಸ್ ನಂತರ ಮುಗಿಯುತ್ತೆ. ಉದಾಹರಣೆಗೆ ಮಧ್ಯರಾತ್ರಿ 12:25 ಅಥವಾ 0.125. ಅಲ್ಲ, ಅಂದ್ರೆ ಅದು ಟರ್ಮಿನೇಟ್ ಆಗದೇ ಇದ್ರೆ ಅದು ನಾನ್ ಟರ್ಮಿನೇಟಿಂಗ್ ಬಟ್ ರಿಕರಿಂಗ್ ಇರುತ್ತೆ. ಅಂದ್ರೆ ಡೆಸಿಮಲ್ ಪಾಯಿಂಟ್ ನಂತರ ಇರುವ ಡಿಜಿಟ್ಸ್ ಮುಗಿಯೋದೇ ಇಲ್ಲ, ಆದ್ರೆ ಅವು ಯಾವಾಗಲೂ ಒಂದು ರಿಪೀಟಿಂಗ್ ಪ್ಯಾಟರ್ನ್ ಫಾಲೋ ಮಾಡುತ್ತವೆ. 0.333 ನಿಮಗೆ ಗೊತ್ತಿರೋ ಹಾಗೆ, ಅಥವಾ 0.142857 ಹಾಗೆ ಆ ಪೂರ್ತಿ ಬ್ಲಾಕ್ ಮತ್ತೆ ರಿಪೀಟ್ ಆಗುತ್ತೆ. ಮತ್ತು ಈ ಲೆಸನ್ ಫುಲ್ಲ ನಾವು ಇದು ಯಾಕೆ ಹೀಗೆ ಆಗುತ್ತೆ ಅಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇದು ಯಾಕೆ ಹೀಗೆ ಆಗುತ್ತೆ ಅದರ ಮೂಲ ಕಾರಣಗಳನ್ನು ನೋಡ್ತೇವೆ. ಒರಿಜಿನಲ್ ಫ್ರಾಕ್ಷನ್ ನ ಸ್ಟ್ರಕ್ಚರ್ಗೆ ಅದು ಹೀಗಾಗಿರೋ ಡೆಸಿಮಲ್ ಟೈಪ್ಗೆ ನೇರವಾಗಿ ಲಿಂಕ್ ಮಾಡ್ತೇವೆ. ಆಲ್ ರೈಟ್, ಎಲ್ಲರೂ ಗಮನಿಸಿ, ಇವತ್ತು ನಾವು ಒಂದು ತುಂಬಾನೇ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತಾಡೋಣ. ಅದು ನಿಲ್ಲುವ ದಶಮಾಂಶಗಳು, ಟರ್ಮಿನೇಟಿಂಗ್ ಡೆಸಿಮಲ್ಸ್. ನಿರ್ದಿಷ್ಟವಾಗಿ ಹೇಳೋದಾದ್ರೆ, ಈ ದಶಮಾಂಶಗಳು ಯಾಕೆ ನಿಲ್ಲುತ್ತವೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಅಂದ್ರೆ ಕೆಲವು ದಶಮಾಂಶಗಳು ಅಂತ್ಯವಿಲ್ಲದೆ ಹೋಗ್ತಾನೆ ಇರುತ್ತೆ ಅಲ್ವಾ, ಆದ್ರೆ ಯಾವ ಕೆಲವು ನಿಂತು ಹೋಗುತ್ತವೆ. ಇದರ ಹಿಂದಿನ ರಹಸ್ಯ ಏನು? ಛೇದದಲ್ಲಿರುವ ಡೆನೋಮಿನೇಟರ್ 2 ಮತ್ತು 5 ಸಂಖ್ಯೆಗಳು ಇಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಕಲಿಯುತ್ತೇವೆ. ಹಾಗಿದ್ರೆ ಯಾವ ವಿಷಯ ಒಂದು ಭಾಗಲಬ್ಧ ಸಂಖ್ಯೆಗೆ ರಾಷನಲ್ ನಂಬರ್ ನಿಲ್ಲುವ ದಶಮಾಂಶವನ್ನು ಕೊಡುತ್ತೆ? ಇದರ ಮುಖ್ಯವಾದ ವಿಷಯ, ಇದರ ತಿರುಳು ಇರುವುದು ಎಲ್ಲಿ ಅಂದ್ರೆ ಆ ಸಂಖ್ಯೆಯ ಛೇದದ ಡೆನೋಮಿನೇಟರ್ ಅವಿಭಾಜ್ಯ ಅಪವರ್ತನೀಕರಣವನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡಿದಾಗ ನಮಗೆ ತಿಳಿಯುತ್ತದೆ. ಇಲ್ಲಿಂದ ವಿಷಯ ಇನ್ನಷ್ಟು ಆಸಕ್ತಿದಾಯಕವಾಗುತ್ತೆ. ನೀವು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಅದರ ಸರಳ ರೂಪದಲ್ಲಿ ಬರೆದಾಗ, ಸಿಂಪ್ಲೆಸ್ಟ್ ಫಾರ್ಮ್, ನೆನಪಿಟ್ಟುಕೊಳ್ಳಿ,
ಸರಳ ರೂಪ ಅಂದ್ರೆ ಆ ಭಿನ್ನರಾಶಿಯನ್ನು ಫ್ರಾಕ್ಷನ್ ಇನ್ನು ಮುಂದೆ ಚಿಕ್ಕದು ಮಾಡೋಕೆ ಆಗಲ್ಲ. ಅಂಶ ನ್ಯೂಮರೇಟರ್ ಮತ್ತು ಛೇದ ಡೆನೋಮಿನೇಟರ್ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಕಾಮನ್ ಫ್ಯಾಕ್ಟರ್ಸ್ ಹೊಂದಿಲ್ಲ ಅಂತ ಅರ್ಥ. ಆಗ ನೀವು ಅದರ ಛೇದವನ್ನು ನೋಡಬೇಕು. ಆ ಛೇದದ ಅವಿಭಾಜ್ಯ ಅಪವರ್ತನಗಳು ಕೇವಲ ನಕ್ಷತ್ರ ಚಿಹ್ನೆ 2ರ ಸಂಖ್ಯೆಗಳಾಗಿದ್ರೆ ಅಥವಾ ಕೇವಲ ನಕ್ಷತ್ರ ಚಿಹ್ನೆ 5ರ ಸಂಖ್ಯೆಗಳಾಗಿದ್ರೆ ಅಥವಾ 2 ನಕ್ಷತ್ರ ಚಿಹ್ನೆ ಮತ್ತು 5 ನಕ್ಷತ್ರ ಚಿಹ್ನೆ 2ರ ಸಂಯೋಜನೆಯಾಗಿದ್ರೆ ಆಗ ಆ ದಶಮಾಂಶ ಖಂಡಿತವಾಗಿ ನಿಲ್ಲುತ್ತದೆ, ಅದು ಮುಕ್ತಾಯಗೊಳ್ಳುತ್ತದೆ. ಮತ್ತು ಇದು ಯಾಕೆ ಹೀಗೆ ಕೆಲಸ ಮಾಡುತ್ತೆ ಅಂತ ನೀವು ಯೋಚಿಸಿದ್ರೆ ಅದು ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನಿಮ್ಮ ಛೇದವು ಕೇವಲ 2 ಮತ್ತು 5ರ ಸಂಖ್ಯೆಗಳಿಂದ ಮಾತ್ರ ಮಾಡಲ್ಪಟ್ಟಿದ್ರೆ ನೀವು ಯಾವಾಗಲೂ ಆ ಭಿನ್ನರಾಶಿಯ ಅಂಶ ಮತ್ತು ಛೇದ ಎರಡಕ್ಕೂ ಕೆಲವು ಹೆಚ್ಚುವರಿ 2 ಅಥವಾ 5ರ ಸಂಖ್ಯೆಗಳಿಂದ ಗುಣಿಸಬಹುದು. ನಿಮ್ಮ ಗುರಿ ಏನು? ಆ ಛೇದವನ್ನು 10ರ ಪರಿಪೂರ್ಣ ಘಾತವನ್ನಾಗಿ ಪರ್ಫೆಕ್ಟ್ ಪವರ್ ಆಫ್ 10 ಮಾಡುವುದು. ಉದಾಹರಣೆಗೆ 10 ಅಥವಾ 100 ಅಥವಾ 1000. ಮತ್ತು ಒಮ್ಮೆ ನಿಮಗೆ 10ರ ಘಾತವಾಗಿರುವ ಛೇದ ಸಿಕ್ಕಿದ್ರೆ ಅದು ತಕ್ಷಣವೇ ನೇರವಾಗಿ ನಿಲ್ಲುವ ದಶಮಾಂಶವಾಗಿ ಬದಲಾಗುತ್ತೆ. ಇದು ಒಂದು ಸಣ್ಣ ಚುರುಕಾದ ವಿಧಾನ. ಇದನ್ನು ವಿವರಿಸಲು ಒಂದು ಚಿಕ್ಕ ಉದಾಹರಣೆ ನೋಡೋಣ. 3 ಎಂಟಾಂಶ 3/8 ಅಂದ್ರೆ 3/8 ಭಿನ್ನರಾಶಿಯನ್ನು ತೆಗೆದುಕೊಳ್ಳಿ. ನಾವು 8ವನ್ನು 2 ಗುಣಿಸು 2 ಗುಣಿಸು 2 2 ಟೈಮ್ಸ್ 2 ಟೈಮ್ಸ್ 2 ಅಂತ ಬರೆಯಬಹುದು, ಸರಿನಾ? ಹಾಗಾಗಿ ಇದು 3 2 ಗುಣಿಸು 2 ಗುಣಿಸು 2 ಆಗುತ್ತೆ. ಛೇದದಲ್ಲಿ ಕೇವಲ 2ರ ಅಪವರ್ತನಗಳು ಮಾತ್ರ ಇರುವುದನ್ನು ನೋಡಿದ್ರಿ ಅಲ್ವಾ? ಈಗ 10ರ ಘಾತವನ್ನು ಪಡೆಯಲು ನಮಗೆ ಕೆಲವು 5ರ ಸಂಖ್ಯೆಗಳು ಬೇಕು. ನಮ್ಮಲ್ಲಿ 3 2ರ ಸಂಖ್ಯೆಗಳಿವೆ. ಹಾಗಾಗಿ ನಾವು 3 5ರ ಸಂಖ್ಯೆಗಳಿಂದ ಗುಣಿಸೋಣ. ನಾವು ಅಂಶ ಮತ್ತು ಛೇದ ಎರಡಕ್ಕೂ 5 ಗುಣಿಸು 5 ಗುಣಿಸು 5 ಅಂದ್ರೆ 125 ರಿಂದ ಗುಣಿಸುತ್ತೇವೆ. ಆಗ 3 ಗುಣಿಸು 125 ಮಾಡಿದ್ರೆ 325 ಸಿಗುತ್ತೆ. ಮತ್ತು 2 ಗುಣಿಸು 2 ಗುಣಿಸು 2 ಗುಣಿಸು 5 ಗುಣಿಸು 5 ಗುಣಿಸು 5 ಮಾಡಿದ್ರೆ 1000 ಸಿಗುತ್ತೆ. ಹಾಗಿದ್ರೆ 325 ಭಾಗಿಸು 1000 ಅಂದ್ರೆ ಏನು? ಅದು 0.375. ಇದು ಪರಿಪೂರ್ಣವಾಗಿ ನಿಲ್ಲುವ ದಶಮಾಂಶ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಗೊತ್ತಾಯ್ತಲ್ಲ? ಸರಿ, ನಾವು ನೋಡೋ ಇನ್ನೊಂದು ತರಹದ ದಶಮಾಂಶಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಮುಗಿಯದ ಪುನರಾವೃತ್ತಿಯಾಗೋವು. ಹಾಗಾದ್ರೆ ಈ ದಶಮಾಂಶಗಳು ಹೀಗೆ ಮುಂದುವರಿತಾನೆ ಪುನರಾವೃತ್ತಿಯಾಗ್ತಾ ಇರೋದಕ್ಕೆ ಕಾರಣ ಏನು? ಇವು ಯಾವಾಗ ಆಗುತ್ತೆ ಅಂದ್ರೆ ನಾವು ಒಂದು ಭಾಗಲಬ್ಧ ಸಂಖ್ಯೆಯನ್ನು ನೆನಪಿದೆಯಾ? ಭಾಗಲಬ್ಧ ಸಂಖ್ಯೆ ಅಂದ್ರೆ ಪಿ ಕ್ಯೂ ರೂಪದಲ್ಲಿ, ಅದರ ಸರಳ ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆ ತೆಗೆದುಕೊಂಡಾಗ ಮತ್ತು ಅದರ ಛೇದದಲ್ಲಿ ಅಂದ್ರೆ ನಮ್ಮ ಕ್ಯೂಬ್ನಲ್ಲಿ ಅದರ ಅವಿಭಾಜ್ಯ ಅಪವರ್ತನಗಳಲ್ಲಿ 2 ಅಥವಾ 5 ಬಿಟ್ಟು ಬೇರೆ ಅವಿಭಾಜ್ಯ ಅಪವರ್ತನಗಳು ಇದ್ದಾಗ. ಒಂದು ಉದಾಹರಣೆ ನೋಡೋಣ. ಒಂದು ಮೂರಾಂಶ ಭಿನ್ನರಾಶಿ 1/3 ಬಗ್ಗೆ ಯೋಚಿಸಿ. ಇಲ್ಲಿ ಛೇದ 3 ಇದೆ ಮತ್ತು 3 ನಮಗೆ ಗೊತ್ತಿರೋ ಹಾಗೆ ಒಂದು ಅವಿಭಾಜ್ಯ ಸಂಖ್ಯೆ. ಆದ್ರೆ ಅದು 2 ಅಥವಾ 5 ಅಲ್ಲ. ನೀವು ನಿಜವಾಗ್ಲೂ 1 ಅನ 3 ರಿಂದ ಭಾಗಿಸಿದ್ರೆ ನಿಮಗೆ 0.333 ಬರುತ್ತೆ ಮತ್ತು ಆ 3 ಹೀಗೆ ಮುಗಿಯದೆ ಮುಂದುವರಿತಾನೆ ಇರುತ್ತೆ. ಹಾಗೇನೆ 1 ಏಳಾಂಶ 1/7
ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಛೇದ 7 ಇದೆ. ಮತ್ತೆ 7 ಒಂದು ಅವಿಭಾಜ್ಯ ಸಂಖ್ಯೆ. ಮತ್ತು ಅದು ಖಂಡಿತ 2 ಅಥವಾ 5 ಅಲ್ಲ. ನೀವು 1 ಅನ್ನು 7 ರಿಂದ ಭಾಗಿಸಿದಾಗ ನಿಮಗೆ ಹೆಚ್ಚು ಉದ್ದವಾದ ಪುನರಾವೃತ್ತಿ ಮಾದರಿ ಬರುತ್ತೆ. 0.1428514287 ಮತ್ತು ಆ ಸಂಪೂರ್ಣ ಅಂಕಿಗಳ ಗುಂಪು ಪುನರಾವೃತ್ತಿಯಾಗುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯ ವಿಷಯ ಏನಂದ್ರೆ ಛೇದದಲ್ಲಿ ಈ ಬೇರೆ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ 3 ಅಥವಾ 7 ಅಥವಾ 11 ಅಥವಾ 13 ಇದ್ದಾಗ ಅವು ಆ ಭಿನ್ನರಾಶಿಯ ಛೇದವನ್ನು 10, 100, 1000ದಂತಹ 10 ರ ಘಾತಗಳಾಗಿ ಪರಿವರ್ತಿಸಲು ಬಿಡುವುದಿಲ್ಲ. ನಾವು ಹಾಗೆ ಮಾಡಲು ಆಗೋದಿಲ್ಲವಾದ್ದರಿಂದ ಭಾಗಾಕಾರವು ಖಂಡಿತ ಮುಂದುವರಿತಾನೇ ಇರಬೇಕು. ಅದು ಎಂದಿಗೂ ಮುಗಿಯಲ್ಲ. ಆದ್ರೆ ಭಾಗಾಕಾರದ ಸ್ವಭಾವದಿಂದಾಗಿ ಶೇಷಗಳು ಕೊನೆಗೆ ಪುನರಾವೃತ್ತಿಯಾಗುತ್ತವೆ. ಮತ್ತು ಇದೇ ನಮ್ಮ ದಶಮಾಂಶದಲ್ಲಿ ಪುನರಾವೃತ್ತಿ ಮಾದರಿಯನ್ನು ಸೃಷ್ಟಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಧ್ಯಾಯ 12 ಅಂದ್ರೆ ನಿರೂಪಣೆ ಆಧಾರಿತ ತಾರ್ಕಿಕತೆಯ ಶಕ್ತಿ ಅನ್ನೋ ಚಾಪ್ಟರ್ ಶುರು ಮಾಡ್ತಾ ಇದ್ದೀವಿ. ಇದು ನಮ್ಮ ಉತ್ತರಗಳನ್ನ ಸಮರ್ಥಿಸಿಕೊಳ್ಳುವ ಬಗ್ಗೆ ಇದೆ. ಈಗ ಈ ಅಧ್ಯಾಯದಲ್ಲಿ ನಾವು ಕಲಿಯೋಕೆ ಶುರು ಮಾಡ್ತಾ ಇರೋ ಒಂದು ತುಂಬಾನೇ ಮುಖ್ಯವಾದ ವಿಚಾರ ಏನಂದ್ರೆ ಅದು 10ನೇ ತರಗತಿ ಗಣಿತವನ್ನ ನೀವು ಹಿಂದಿನ ವರ್ಷಗಳಲ್ಲಿ ಕಲಿತಿದ್ದಕ್ಕಿಂತ ವಿಭಿನ್ನಗೊಳಿಸುತ್ತೆ. ಆ ವಿಚಾರ ಅಂದ್ರೆ ಔಪಚಾರಿಕ ಗಣಿತೀಯ ನಿರೂಪಣೆಗಳಿಗೆ ಫಾರ್ಮಲ್ ಮ್ಯಾಥಮ್ಯಾಟಿಕಲ್ ಪ್ರೂಫ್ಸ್ ಕೊಡುವ ಈ ಹೆಚ್ಚಿನ ಒತ್ತು. ಇನ್ಮೇಲೆ ಬರೀ ಉತ್ತರ ಹೇಳೋದು ಅಥವಾ ಬರೀ ಲೆಕ್ಕಾಚಾರ ಮಾಡೋದು ಸಾಕಾಗಲ್ಲ. ಇನ್ಮೇಲೆ ನಿಮ್ಮ ತೀರ್ಮಾನಗಳನ್ನ ತಾರ್ಕಿಕವಾಗಿ ವಿವರಿಸೋದು ಮತ್ತು ಸಮರ್ಥಿಸಿಕೊಳ್ಳೋದು ನಿಮಗೆ ಅವಶ್ಯಕ ಆಗುತ್ತೆ. ಈ ಅಧ್ಯಾಯ ನಿಮಗೆ ಹೇಳಿಕೆಗಳನ್ನ ನಿರೂಪಿಸೋಕೆ, ಪ್ರೂವ್ ಮಾಡೋಕೆ ಬೇಕಾಗುವ ಬೇರೆ ಬೇರೆ ತಂತ್ರಗಳನ್ನ ಪರಿಚಯಿಸುತ್ತೆ. ಉದಾಹರಣೆಗೆ ಒಂದು ಸಂಖ್ಯೆ ಅಭಾಗಲಬ್ಧ ಇರ್ರಾಷನಲ್ ಅಂತ ಹೇಗೆ ತೋರಿಸೋದು, ಅಥವಾ ಒಂದು ನಿರ್ದಿಷ್ಟ ರೀತಿಯ ದಶಮಾಂಶ ವಿಸ್ತರಣೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಯಾಕೆ ಆಗುತ್ತೆ ಅಂತ ನಿಖರವಾಗಿ ಹೇಗೆ ತೋರಿಸೋದು ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. ಅಂತಿಮವಾಗಿ ಇದು ಬರೀ ಸರಿ ಉತ್ತರ ಪಡೆಯೋ ಬಗ್ಗೆ ಅಷ್ಟೇ ಅಲ್ಲ, ಇದು ಆ ಉತ್ತರ ಯಾಕೆ ಸರಿ ಅನ್ನೋದನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳೋದು ಮತ್ತು ಆ ತಿಳುವಳಿಕೆಯನ್ನ ತೋರಿಸೋಕೆ ಒಂದು ಸ್ಪಷ್ಟವಾದ ಗಟ್ಟಿಯಾದ ವಾದವನ್ನ ಹಂತ ಹಂತವಾಗಿ ಕಟ್ಟೋದು. ಈ ನಿರೂಪಣೆ ಆಧಾರಿತ ತಾರ್ಕಿಕತೆಯ ಕೌಶಲ್ಯವನ್ನ ಬೆಳೆಸಿಕೊಳ್ಳೋದು ಅತ್ಯಂತ ನಿರ್ಣಾಯಕ. ಅದರಲ್ಲೂ ನೀವು ಉನ್ನತ ಮಟ್ಟದ ಗಣಿತವನ್ನ ಮುಂದುವರಿಸಲು ಯೋಚಿಸ್ತಾ ಇದ್ರೆ ಇದು ನಿಮ್ಮ ವಿಮರ್ಶಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯವನ್ನ ನಿಜವಾಗಿಯೂ ಚುರುಕುಗೊಳಿಸುತ್ತೆ. ಸುಸಂಬದ್ಧವಾದ ಗಟ್ಟಿಯಾದ ವಾದಗಳನ್ನ ರಚಿಸಲು ಸಹಾಯ ಮಾಡುತ್ತೆ ಮತ್ತು ನಮ್ಮ ಎಲ್ಲ ಗಣಿತೀಯ ಪರಿಕಲ್ಪನೆಗಳ ಹಿಂದಿರುವ ಮೂಲ ತರ್ಕದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಆಳ ಮಾಡುತ್ತೆ. ಸರಿ ಮಕ್ಕಳೇ, ಬನ್ನಿ ಒಂದು ಕ್ಷಣ ಯೋಚಿಸೋಣ. ನಿಮ್ಮ ಬೋರ್ಡ್ ಪರೀಕ್ಷೆಗಳಿಗೆ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅನ್ನೋ ಈ ಅಧ್ಯಾಯ ಯಾಕೆ ಇಷ್ಟು ಮುಖ್ಯ ಆಗುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಣ. ಇದು ಬರೀ ಒಂದು ವಿಷಯ ಅಲ್ಲ, ಇದಕ್ಕೆ ಒಂದು ವಿಶೇಷ ಸ್ಥಾನ ಇದೆ. ನೋಡಿ, ಈ ಅಧ್ಯಾಯದಲ್ಲಿ ನಾವು ನಿಜವಾಗ್ಲೂ ಗಣಿತದ ಔಪಚಾರಿಕ ಸಾಧನೆಗಳನ್ನು ಫಾರ್ಮಲ್ ಮ್ಯಾಥಮ್ಯಾಟಿಕಲ್ ಪ್ರೂಫ್ಸ್ ಕಲಿಯಲು ಶುರು ಮಾಡ್ತೀವಿ. ಇದು ಸಾಮಾನ್ಯವಾಗಿ ನಿಮಗೆ ಮೊದಲ ಬಾರಿ ಅವುಗಳನ್ನು ಸರಿಯಾಗಿ ಪರಿಚಯ ಮಾಡಿಸೋದು ಮತ್ತು ಇದು ತುಂಬಾ ಮುಖ್ಯವಾದ ವಿಷಯ. ಈಗ ಪರೀಕ್ಷಕರು ನಿಮ್ಮ ಬೋರ್ಡ್ ಪೇಪರ್ಗಳನ್ನು ತಿದ್ದುವಾಗ ಅವರು ಕೇವಲ ನಿಮ್ಮ ಅಂತಿಮ ಉತ್ತರ ಸರಿಯಾಗಿದೆಯಾ ಅಂತ ನೋಡುವುದಿಲ್ಲ. ಅವರಿಗೆ ನಿಜವಾಗ್ಲೂ ಬೇಕಾಗಿರೋದು ಏನು ಅಂದ್ರೆ
ನೀವು ಅಲ್ಲಿಗೆ ಹೇಗೆ ತಲುಪಿದ್ರಿ ಅಂತ ತಾರ್ಕಿಕವಾಗಿ ಸಮರ್ಥಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ಹಂತಗಳನ್ನು ಸ್ಪಷ್ಟವಾಗಿ ಹಾಗೂ ಕ್ರಮಬದ್ಧವಾಗಿ ಪ್ರಸ್ತುತಪಡಿಸುವುದು. ಹಾಗಾಗಿ ಪರೀಕ್ಷೆಗಳಲ್ಲಿ ನೀವು ಹೆಚ್ಚಾಗಿ ಯೂಕ್ಲಿಡ್ನ ಭಾಗಾಕಾರ ಅಲ್ಗಾರಿದಮ್, ಯೂಕ್ಲಿಡಿಯನ್ ಡಿವಿಷನ್ ಅಲ್ಗಾರಿದಮ್ ನಂತಹ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡಬಹುದು. ಮುಖ್ಯವಾಗಿ ನೀವು HCF ಅನ್ನು ಕಂಡುಹಿಡಿಯುವಾಗ ಮತ್ತು ಅಂಕಗಣಿತದ ಮೂಲಭೂತ ಪ್ರಮೇಯದ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅನ್ವಯಗಳ ಬಗ್ಗೆಯೂ. ಇವು ಖಂಡಿತ ಬರುವಂಥ ಪ್ರಶ್ನೆಗಳಾಗಿವೆ ಮತ್ತು ಈ ರೀತಿಯ ಪ್ರಶ್ನೆಗಳು ಹೆಚ್ಚಾಗಿ ಉತ್ತಮ ಅಂಕಗಳನ್ನು ಹೊಂದಿರುತ್ತವೆ, ಯಾಕೆಂದರೆ ಅವು ಬರೀ ನೀವು ಎಷ್ಟು ಚೆನ್ನಾಗಿ ಲೆಕ್ಕ ಮಾಡ್ತೀರಾ ಅಂತ ಪರೀಕ್ಷಿಸುವುದಿಲ್ಲ. ಅವು ನಿಜವಾಗ್ಲೂ ನಿಮ್ಮ ಆಳವಾದ ಪರಿಕಲ್ಪನಾ ತಿಳುವಳಿಕೆಯನ್ನು ಮತ್ತು ಸರಿಯಾದ ಔಪಚಾರಿಕ ಗಣಿತದ ವಾದಗಳನ್ನು ನಿರ್ಮಿಸುವ ನಿಮ್ಮ ಕೌಶಲ್ಯವನ್ನು ಪರೀಕ್ಷಿಸುತ್ತವೆ. ಹಾಗಾಗಿ ನೀವು ನಿಜವಾಗ್ಲೂ ಈ ಅಧ್ಯಾಯವನ್ನು ಚೆನ್ನಾಗಿ ಕಲಿತರೆ ನೀವು ಮೂಲಭೂತ ಗಣಿತದ ಸಮರ್ಥನೆಯ ಕಲೆಯನ್ನು ಕರಗತ ಮಾಡಿಕೊಂಡಂತೆ ಮತ್ತು ಆ ಕೌಶಲ್ಯ ನಿಮಗೆ ಬರೀ ಈ ಒಂದು ಪರೀಕ್ಷೆಗೆ ಮಾತ್ರವಲ್ಲದೆ ಅದಕ್ಕೂ ಮೀರಿ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತದೆ. ಓಕೆ ಮಕ್ಕಳೇ, ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೀವು ವಾಸ್ತವ ಸಂಖ್ಯೆಗಳ ರಿಯಲ್ ನಂಬರ್ಸ್ ಪರಿಕಲ್ಪನೆಗಳನ್ನು ಆಳವಾಗಿ ಕಲಿಯುವಾಗ ನೀವು ಬರೀ ಗಣಿತ ಕಲಿಯುವುದಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಿದ್ದೀರಾ. ನಿಮಗೆ ತುಂಬಾ ಉಪಯುಕ್ತವಾಗುವಂತಹ ಅನೇಕ ಅಮೂಲ್ಯವಾದ ಕೌಶಲ್ಯಗಳನ್ನು ನೀವು ಬೆಳೆಸಿಕೊಳ್ಳುತ್ತಿದ್ದೀರಾ. ಮೊದಲನೆಯದಾಗಿ, ನಿಮ್ಮ ಸಮಸ್ಯೆಗಳನ್ನು ಕ್ರಮಬದ್ಧವಾಗಿ ಪರಿಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚುತ್ತದೆ. ಉದಾಹರಣೆಗೆ, ಯೂಕ್ಲಿಡಿಯನ್ ಅಲ್ಗಾರಿದಮ್ ಬಗ್ಗೆ ಯೋಚಿಸಿ. ಅದರ ಪುನರಾವೃತ್ತಿ ಇಟರೇಟಿವ್ ಸ್ವಭಾವವು ಸಂಕೀರ್ಣ ಸಮಸ್ಯೆಗಳನ್ನು ಸಣ್ಣ, ಸುಲಭವಾಗಿ ನಿಭಾಯಿಸಬಹುದಾದ ಅನುಕ್ರಮ ಹಂತಗಳಾಗಿ ಹೇಗೆ ವಿಭಜಿಸಬೇಕು ಎಂದು ನಿಮಗೆ ಕಲಿಸುತ್ತದೆ. ಇದು ಯೋಚಿಸುವ ಒಂದು ಕ್ರಮಬದ್ಧವಾದ ವಿಧಾನ. ಎರಡನೆಯದಾಗಿ, ನಿಮ್ಮ ತಾರ್ಕಿಕ ನಿಗಮನ ಲಾಜಿಕಲ್ ಡಿಡಕ್ಷನ್ ಕೌಶಲ್ಯಗಳಲ್ಲಿ ನೀವು ನಿಜವಾದ ಸುಧಾರಣೆಯನ್ನು ನೋಡುತ್ತೀರಿ. ನೀವು ಪ್ರೂಫ್ಗಳನ್ನು ಬರೆಯುವಾಗ ಆರಂಭಿಕ ಸತ್ಯಗಳು ಅಥವಾ ಆಧಾರಗಳಿಂದ ಪ್ರೆಮಿಸಸ್ ಸರಿಯಾದ ತಾರ್ಕಿಕ ಊಹೆಗಳನ್ನು ಇನ್ಫರೆನ್ಸಸ್ ಮಾಡುವ ಮೂಲಕ ಅಂತಿಮ ತೀರ್ಮಾನಕ್ಕೆ ಕನ್ಕ್ಲೂಷನ್ ಹೇಗೆ ತಲುಪಬೇಕು ಎಂದು ಕಲಿಯುತ್ತೀರಿ. ಈ ಪ್ರಕ್ರಿಯೆಯು ನಿಮ್ಮ ವಿಮರ್ಶಾತ್ಮಕ ಚಿಂತನೆಯನ್ನು ಕ್ರಿಟಿಕಲ್ ಥಿಂಕಿಂಗ್ ನಿಜವಾಗಿಯೂ ತೀಕ್ಷ್ಣಗೊಳಿಸುತ್ತದೆ ಮತ್ತು ಗಣಿತದಲ್ಲಿ ಮಾತ್ರವಲ್ಲದೆ ಜೀವನದ ಅನೇಕ ಕ್ಷೇತ್ರಗಳಲ್ಲಿಯೂ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತು ನೀವು ಈ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸುವಾಗ ಸಹಜವಾಗಿ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಬರುತ್ತದೆ, ವಿಶೇಷವಾಗಿ ಬೀಜಗಣಿತದ ಪ್ರೂಫ್ಗಳನ್ನು ನಿಭಾಯಿಸುವಲ್ಲಿ. ಇದು ನಿಮ್ಮ ಎಲ್ಲ ಮುಂದಿನ ಗಣಿತ ಕೋರ್ಸ್ಗಳಲ್ಲಿ ಖಂಡಿತವಾಗಿಯೂ ತುಂಬಾ ಉಪಯುಕ್ತವಾಗುವ ಒಂದು ಕೌಶಲ್ಯ. ಮತ್ತು ನಿರ್ದಿಷ್ಟವಾಗಿ ಅವಿಭಾಜ್ಯ ಅಪವರ್ತನೀಕರಣವನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಅರ್ಥಮಾಡಿಕೊಳ್ಳುವುದರ ಬಗ್ಗೆ ಒಂದು ಸಣ್ಣ ವಿಷಯ. ಅದು ಮುಂದಿನ ಅಧ್ಯಾಯಗಳಿಗೆ ನಿಜವಾಗಿಯೂ ಬಲವಾದ ಅಡಿಪಾಯದ ಬೆಂಬಲವನ್ನು ನೀಡುತ್ತದೆ. ಉದಾಹರಣೆಗೆ, ನಾವು ಬಹುಪದೋಕ್ತಿಗಳು, ಪಾಲಿನೋಮಿಯಲ್ಸ್ ಮತ್ತು ಬೀಜಗಣಿತದ ಸಮಾನತೆಗಳಿಗೆ ಆಲ್ಜಬ್ರಿಕ್ ಐಡೆಂಟಿಟೀಸ್ ತಲುಪಿದಾಗ ಅಪವರ್ತಿಸುವುದು, ಫ್ಯಾಕ್ಟರಿಂಗ್ ಮತ್ತು ಅಭಿವ್ಯಕ್ತಿಗಳನ್ನು ಸರಳೀಕರಿಸುವುದು ಸಿಂಪ್ಲಿಫೈಯಿಂಗ್ ಎಕ್ಸ್ಪ್ರೆಷನ್ಸ್ ಪ್ರಮುಖ ಕಾರ್ಯಗಳಾಗಿವೆ. ಆಗ ನಿಮ್ಮ ಅವಿಭಾಜ್ಯ ಅಪವರ್ತನೀಕರಣದ ತಿಳುವಳಿಕೆಯು ನಿಮಗೆ ಒಂದು ಒಳ್ಳೆ ಆರಂಭವನ್ನು ನೀಡುತ್ತದೆ. ಸರಿ ಎಲ್ಲರೂ, ನಾವು ಈ ಅಧ್ಯಾಯವನ್ನ ಆಳವಾಗಿ ಕಲಿತಿರುವಾಗ ಪ್ರಮುಖವಾಗಿ ಮಹತ್ತಮ ಸಾಮಾನ್ಯ ಅಪವರ್ತನ
ಬಗ್ಗೆ ಮತ್ತು ವಿಶೇಷವಾಗಿ ನಿಮ್ಮ ಗಣಿತದ ನಿರೂಪಣೆಗಳನ್ನ ಪ್ರೂಫ್ಸ್ ಹೇಗೆ ಪ್ರಸ್ತುತಪಡಿಸಬೇಕು ಅನ್ನೋದರ ಬಗ್ಗೆ ನಿಮ್ಮ ಅಧ್ಯಯನಕ್ಕೆ ಒಂದು ನಿಜವಾಗ್ಲೂ ಸೂಕ್ತವಾದ ಮಾರ್ಗವನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಈ ವಿಷಯವನ್ನ ನಿಜವಾಗಿಯೂ ಕರಗತ ಮಾಡ್ಕೋಬೇಕಂದ್ರೆ ಕೇವಲ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಲದು. ನೀವು ಹೇಗೆ ಅಭ್ಯಾಸ ಮಾಡ್ತೀರಿ ಹಾಗೂ ನಿಮ್ಮ ಆಲೋಚನೆಗಳನ್ನ ಹೇಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತೀರಿ ಅನ್ನೋದು ತುಂಬಾ ಮುಖ್ಯ. ಮೊದಲಿಗೆ ಸ ಕಂಡುಹಿಡಿಯೋ ಬಗ್ಗೆ ಮಾತಾಡೋಣ. ಇದಕ್ಕೆ ನೀವು ಸಾಕಷ್ಟು ಸಮಯವನ್ನ ಅಭ್ಯಾಸಕ್ಕೆ ಮೀಸಲಿಡೋದು ತುಂಬಾನೇ ಮುಖ್ಯ. ಅವಿಭಾಜ್ಯ ಅಪವರ್ತನ ವಿಧಾನ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮತ್ತು ಯುಕ್ಲಿಡ್ ವಿಭಾಗದ ಅಲ್ಗಾರಿದಮ್, ಯುಕ್ಲಿಡಿಯನ್ ಆಲ್ಗರಿದಮ್ ಎರಡನ್ನೂ ಬಳಸಿ. ನಿಮಗೆ ಇಷ್ಟವಾದ ಒಂದೇ ವಿಧಾನವನ್ನ ಆಯ್ದುಕೊಳ್ಳಬೇಡಿ. ಎರಡನ್ನೂ ಬಳಸಲು ನೀವು ಚೆನ್ನಾಗಿ ಪರಿಣತಿ ಪಡೆಯಿರಿ. ನೀವು ಅಭ್ಯಾಸ ಮಾಡುವಾಗ ಯಾವ ಸಂದರ್ಭದಲ್ಲಿ ಯಾವ ವಿಧಾನ ಹೆಚ್ಚು ಪರಿಣಾಮಕಾರಿ ಅಥವಾ ಸುಲಭ ಅನ್ನೋದರ ಬಗ್ಗೆ ಯೋಚಿಸೋಕೆ ಶುರು ಮಾಡಿ. ನಿಮ್ಮ ಗಣಿತದ ಸಾಧನ ಪೆಟ್ಟಿಗೆಯಲ್ಲಿರೋ ಈ ಎರಡೂ ಉಪಕರಣಗಳನ್ನ ಬಳಸುವ ಈ ರೀತಿಯ ತುಲನಾತ್ಮಕ ಅಭ್ಯಾಸ ಸಂಖ್ಯೆಗಳ ನಡುವಿನ ಸಂಬಂಧಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನ ನಿಜವಾಗಿಯೂ ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಹಾಗೂ ಈ ಅಂಶ ತುಂಬಾನೇ ಮುಖ್ಯ, ನೀವು ನಿರೂಪಣೆಗಳನ್ನ ಪ್ರೂಫ್ಸ್ ಬರೆಯುವಾಗ ನಿಮ್ಮ ಹಂತಗಳನ್ನ ಎಷ್ಟು ಸ್ಪಷ್ಟವಾಗಿ ಪ್ರಸ್ತುತಪಡಿಸುತ್ತೀರಿ ಅನ್ನೋದಕ್ಕೆ ವಿಶೇಷ ಗಮನ ಕೊಡಬೇಕು. ಅಂದ್ರೆ ನಿಮ್ಮ ಆರಂಭಿಕ ಊಹೆಗಳನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ನಿಮ್ಮ ಪ್ರತಿಯೊಂದು ತಾರ್ಕಿಕ ತೀರ್ಮಾನಗಳನ್ನ ನಿಖರವಾಗಿ ನಮೂದಿಸಬೇಕು ಮತ್ತು ನಿಮ್ಮ ನಿರೂಪಣೆಯನ್ನ ಸಂಕ್ಷಿಪ್ತವಾಗಿ ಹಾಗೂ ಸ್ಪಷ್ಟವಾಗಿ ಮುಕ್ತಾಯಗೊಳಿಸಬೇಕು. ಸಮಸ್ಯೆಯನ್ನ ಮನಸ್ಸಿನಲ್ಲೇ ಲೆಕ್ಕ ಮಾಡುವುದು ಬಹಳ ಆಕರ್ಷಕವಾಗಿ ಕಾಣಬಹುದು, ಆದರೆ ನಿರೂಪಣೆಗಳ ವಿಷಯದಲ್ಲಿ ನೀವು ಕಡ್ಡಾಯವಾಗಿ ಅದನ್ನ ಬರೆದು ಅಭ್ಯಾಸ ಮಾಡಲೇಬೇಕು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಸಮರ್ಥನೀಯವಾಗಿದೆ ಮತ್ತು ಬೇರೆಯವರು ಸುಲಭವಾಗಿ ಅರ್ಥಮಾಡಿಕೊಳ್ಳುವಂತಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಈ ಸ್ಪಷ್ಟವಾದ ಪ್ರಸ್ತುತೀಕರಣ ಪರೀಕ್ಷೆಯಲ್ಲಿ ಯಶಸ್ಸಿಗೆ ಮಾತ್ರ ಮುಖ್ಯವಲ್ಲ. ನನ್ನ ನಂಬಿ, ಇದು ನಿಜವಾಗಿಯೂ ಬಲವಾದ ತಾರ್ಕಿಕ ಸಂವಹನ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳಲು ಕೂಡ ಮೂಲಭೂತವಾಗಿದೆ. ಅದು ಗಣಿತದ ಹೊರತಾಗಿಯೂ ಎಲ್ಲಿ ಬೇಕಾದರೂ ಅದ್ಭುತವಾಗಿ ಮೌಲ್ಯಯುತವಾಗಿದೆ. ಸರಿ ಎಲ್ಲರೂ, ನಾವು ಈ ಪಾಠವನ್ನ ಮುಗಿಸೋ ಸಮಯಕ್ಕೆ ಬರ್ತಾ ಇರೋದ್ರಿಂದ ನಿಮ್ಮ ಓದಿನ ಬಗ್ಗೆ ಒಂದು ಮುಖ್ಯವಾದ ವಿಚಾರವನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ಭಾಗಲಬ್ಧ ಸಂಖ್ಯೆಗಳು ಯಾಕೆ ನಿಂತು ಹೋಗುವ ದಶಮಾಂಶಗಳನ್ನು ಅಥವಾ ಪುನರಾವೃತ್ತಿ ಆಗುವ ದಶಮಾಂಶಗಳನ್ನು ಕೊಡುತ್ತವೆ ಅನ್ನೋದನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ವಿಶೇಷ ಗಮನ ಕೊಡಿ. ಬರೀ ನಿಯಮವನ್ನ ನೆನಪಿಟ್ಟುಕೊಳ್ಳಬೇಡಿ, ಅದರ ಬದಲಿಗೆ ಅದರ ಹಿಂದಿರುವ ಗಣಿತದ ಕಾರಣವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋಕೆ ನಾನು ನಿಜವಾಗಿಯೂ ಪ್ರೋತ್ಸಾಹಿಸುತ್ತೇನೆ. ವಿಶೇಷವಾಗಿ ಛೇದದ ಅವಿಭಾಜ್ಯ ಅಪವರ್ತನಗಳ ಜೊತೆ ಅದು ಹೇಗೆ ಸಂಬಂಧ ಹೊಂದಿದೆ ಅನ್ನೋದನ್ನ ಗಮನಿಸಿ. ಯಾವಾಗ ನೀವು ಏನು ಅನ್ನೋದರ ಹಿಂದಿರುವ ಯಾಕೆ ಅನ್ನೋದನ್ನ ಅರ್ಥ ಮಾಡಿಕೊಳ್ತೀರೋ, ಆಗ ಆ ಪರಿಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುತ್ತವೆ. ಆಗ ನೀವು ಅವನ್ನ ವಿಶ್ವಾಸದಿಂದ ಬೇರೆ ಬೇರೆ ರೀತಿಯ ಸನ್ನಿವೇಶಗಳಲ್ಲಿ ಬಳಸಲು ಸಾಧ್ಯವಾಗುತ್ತೆ. ಮೊದಲು ಹೊಸದು ಅನಿಸುವ ಸಮಸ್ಯೆಗಳು ಬಂದಾಗಲೂ ಕೂಡ ಕೇವಲ ವಿಷಯಗಳನ್ನ ನೆನಪಿಟ್ಟುಕೊಳ್ಳುವುದಕ್ಕಿಂತ ಈ ರೀತಿಯ ಆಳವಾದ ಪರಿಕಲ್ಪನಾತ್ಮಕ ತಿಳುವಳಿಕೆ ನಿಜವಾದ ಗಣಿತ ಜ್ಞಾನದ ಗುರುತಾಗಿದೆ. ಆದ್ದರಿಂದ ಸವಾಲುಗಳನ್ನ ಸ್ವೀಕರಿಸಿ, ಪ್ರಶ್ನೆಗಳನ್ನು ಕೇಳಲು ಹಿಂಜರಿಯಬೇಡಿ, ಮತ್ತೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ. ನೀವು ಹಾಗೆ ಮಾಡಿದರೆ ನನಗೆ ಖಚಿತವಾಗಿದೆ, ವಾಸ್ತವ ಸಂಖ್ಯೆಗಳು ಅನ್ನೋ ಈ ಅಧ್ಯಾಯವು ನಿಮ್ಮ ಗಣಿತದ ಪ್ರಯಾಣದಲ್ಲಿ ನಿಜವಾಗಿಯೂ ಒಂದು ಉತ್ತಮ ಮತ್ತು ಬುನಾದಿಯಾದ ಅನುಭವವನ್ನು ನೀಡುತ್ತೆ.
ಎಲ್ಲರಿಗೂ ನಮಸ್ಕಾರ ಮತ್ತು ಇಂದಿನ ನಮ್ಮ ತರಗತಿಗೆ ಸ್ವಾಗತ. ನಾವು ಇಂದು ನಿಮ್ಮ 10ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಸಿದ್ಧರಾಗಲು ಸಹಾಯ ಮಾಡಲು ಅಧ್ಯಾಯ 1 ವಾಸ್ತವ ಸಂಖ್ಯೆಗಳ ಬಗ್ಗೆ ಆಳವಾಗಿ ಕಲಿಯಲಿದ್ದೇವೆ. ಈ ಅಧ್ಯಾಯ ನಿಜವಾಗಿಯೂ ಬಹಳ ಮುಖ್ಯವಾದುದು. ಇದು ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸುವುದಲ್ಲದೆ ಗಣಿತದಲ್ಲಿ ಒಂದು ಗಟ್ಟಿ ಅಡಿಪಾಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದನ್ನು ಗಣಿತದ ಅನೇಕ ಮುಂದಿನ ವಿಷಯಗಳಿಗೆ ಒಂದು ಮೂಲಾಧಾರವೆಂದು ಪರಿಗಣಿಸಿ. ನೀವು 9ನೇ ತರಗತಿಯಲ್ಲಿ ಸಂಖ್ಯೆಗಳ ಬಗ್ಗೆ ಕಲಿತ ಪರಿಕಲ್ಪನೆಗಳನ್ನು ಇಲ್ಲಿ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲಿದ್ದೀರಿ. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಯೂಕ್ಲಿಡ್ನ ಭಾಗಾಕಾರದ ಲೆಮ್ಮ ಯೂಕ್ಲಿಡಿಯನ್ ಡಿವಿಷನ್ ಲೆಮ್ಮ ಮತ್ತು ಅದನ್ನು ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಕಂಡುಹಿಡಿಯಲು ಹೇಗೆ ಬಳಸುತ್ತೇವೆ ಎಂಬುದನ್ನು ನಾವು ಕಲಿಯುತ್ತೇವೆ. ನಾವು ಗಣಿತದ ಮೂಲಭೂತ ಪ್ರಮೇಯ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ದ ಬಗ್ಗೆಯೂ ಆಳವಾಗಿ ತಿಳಿಯಲಿದ್ದೇವೆ. ಇದು ಅನನ್ಯ ಅವಿಭಾಜ್ಯ ಅಪವರ್ತಿಸುವಿಕೆಯ ಯುನೀಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ಇದೆ. ನಂತರ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನು ಇರ್ರಾಷನಲ್ ನಂಬರ್ಸ್ ಮತ್ತೊಮ್ಮೆ ನೋಡೋಣ ಮತ್ತು ದಶಮಾಂಶ ವಿಸ್ತರಣೆಗಳು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಏಕೆ ಕೊನೆಗೊಳ್ಳುತ್ತವೆ ಅಥವಾ ಪುನರಾವರ್ತಿಸುತ್ತವೆ ಎಂಬುದಕ್ಕೆ ಆಸಕ್ತಿದಾಯಕ ಕಾರಣಗಳನ್ನು ಅನ್ವೇಷಿಸೋಣ. ಈಗ ಈ ಅಧ್ಯಾಯದ ಒಂದು ಬಹಳ ಮುಖ್ಯವಾದ ಅಂಶವೆಂದರೆ ಔಪಚಾರಿಕ ಗಣಿತದ ಪುರಾವೆಗಳ ಪರಿಚಯ. ಇವುಗಳು ನಿಮಗೆ ತಿಳಿದಿರುವಂತೆ ನಿಮ್ಮ ಬೋರ್ಡ್ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿವೆ. ನಾವು ಮುಂದೆ ಹೋಗುವ ಮೊದಲು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎದುರಿಸುವ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ಚರ್ಚಿಸೋಣ. ಇವುಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಅವುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ಇದು ಒಂದು ದೊಡ್ಡ ತಪ್ಪು. ನಾನು ಇದನ್ನು ಏಕೆ ಎಂದು ಬಿಟ್ಟುಬಿಡುವುದು ಸ್ಕಿಪ್ಪಿಂಗ್ ದ ವೈ ಎಂದು ಕರೆಯುತ್ತೇನೆ. ಅನೇಕ ವಿದ್ಯಾರ್ಥಿಗಳು ಯೂಕ್ಲಿಡ್ ಲೆಮ್ಮಾವನ್ನು ಬಳಸಿ HCF ಅನ್ನು ಕಂಡುಹಿಡಿಯುವ ಹಂತಗಳನ್ನು ಕೇವಲ ಕಂಠಪಾಠ ಮಾಡುತ್ತಾರೆ. ಅದರ ಹಿಂದಿನ ತರ್ಕವನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವುದಿಲ್ಲ. ದಯವಿಟ್ಟು ಆ ಪ್ರಚೋದನೆಯನ್ನು ವಿರೋಧಿಸಲು ಪ್ರಯತ್ನಿಸಿ. ಪ್ರತಿ ಹೆಜ್ಜೆಯೂ ಏಕೆ ನಕ್ಷತ್ರ ಚಿಹ್ನೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನೆನಪಿಡಿ, ಬೋರ್ಡ್ ಪರೀಕ್ಷೆಗಳಲ್ಲಿ ನಿಮ್ಮ ಸಮರ್ಥನೆಯನ್ನು ಜಸ್ಟಿಫಿಕೇಶನ್ ಹೆಚ್ಚಾಗಿ ನೋಡಲಾಗುತ್ತದೆ. ಎರಡನೆಯದಾಗಿ, ನಾವು ಚರ್ಚಿಸಿದಂತೆ ಈ ಅಧ್ಯಾಯದ ಒಂದು ಪ್ರಮುಖ ಅಂಶವಾಗಿರುವ ಪುರಾವೆಗಳ ಪ್ರೂಫ್ಸ್ ವಿಷಯದಲ್ಲಿ ಒಂದು ಸಾಮಾನ್ಯ ತಪ್ಪು ಎಂದರೆ ಪುರಾವೆಗಳನ್ನು ಸ್ಪಷ್ಟವಾಗಿ, ತಾರ್ಕಿಕವಾಗಿ ಅಥವಾ ಸಂಪೂರ್ಣವಾಗಿ ಪ್ರಸ್ತುತಪಡಿಸದಿರುವುದು. ಪರೀಕ್ಷಕರ ದೃಷ್ಟಿಕೋನದಿಂದ ಯೋಚಿಸಿ. ಪೂರ್ಣ ಅಂಕಗಳನ್ನು ನೀಡಲು ಅವರಿಗೆ ನಿಮ್ಮ ತಾರ್ಕಿಕ ಹರಿವನ್ನು ಸುಲಭವಾಗಿ ಅನುಸರಿಸಲು ಸಾಧ್ಯವಾಗಬೇಕು. ಒಂದು ನಿರ್ಣಾಯಕ ಹೆಜ್ಜೆ ಅಥವಾ ವಿವರಣೆಯನ್ನು ಬಿಟ್ಟುಬಿಡುವುದು ದುರದೃಷ್ಟವಶಾತ್ ಪ್ರಮುಖ ಅಂಕಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ಮೂರನೆಯದಾಗಿ, ಕೆಲವೊಮ್ಮೆ ಪರಿಕಲ್ಪನೆಗಳ ಗೊಂದಲ ಇರುತ್ತದೆ. ಉದಾಹರಣೆಗೆ, ವಿದ್ಯಾರ್ಥಿಗಳು ಯೂಕ್ಲಿಡಿಯನ್ ಅಲ್ಗಾರಿದಮ್ ಅನ್ನು ಯಾವಾಗ ಅನ್ವಯಿಸಬೇಕು ಮತ್ತು ಗಣಿತದ ಮೂಲಭೂತ ಪ್ರಮೇಯವನ್ನು ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಯಾವಾಗ ಅನ್ವಯಿಸಬೇಕು ಎಂಬುದನ್ನು ಗೊಂದಲಗೊಳಿಸಬಹುದು. ಅಥವಾ ಅವರು ದಶಮಾಂಶ ವಿಸ್ತರಣೆಗಳ ಸೈದ್ಧಾಂತಿಕ ತಿಳುವಳಿಕೆಯಲ್ಲಿ ತೊಂದರೆ ಅನುಭವಿಸಬಹುದು. ಕೇವಲ ಅಂತ್ಯಗೊಳ್ಳುವ ಟರ್ಮಿನೇಟಿಂಗ್ ಅಥವಾ ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶವನ್ನು ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಗುರುತಿಸಿದರೆ ಸಾಲದು. ಒಂದು ಭಾಗಲಬ್ಧ ಸಂಖ್ಯೆಯು ಆ ನಿರ್ದಿಷ್ಟ ವಿಸ್ತರಣೆಯನ್ನು ಏಕೆ ನಕ್ಷತ್ರ ಚಿಹ್ನೆ ಪ್ರದರ್ಶಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿರ್ಣಾಯಕ ಭಾಗವಾಗಿದೆ. ಮತ್ತು ಕೊನೆಯದಾಗಿ, ಒಂದು ಬಹಳ ಸರಳವಾದ ತಪ್ಪು
ನಿರಂತರ ಅಭ್ಯಾಸದ ಕೊರತೆ. ಪುರಾವೆಗಳು ಮತ್ತು ಅಲ್ಗಾರಿದಮ್ಗಳು, ವಿಶೇಷವಾಗಿ HCF ಲೆಕ್ಕಾಚಾರಗಳು, ನಿಜವಾಗಿಯೂ ನಿರಂತರ ಅಭ್ಯಾಸವನ್ನು ಬಯಸುತ್ತವೆ. ಇದರಿಂದಲೇ ನೀವು ಆರಾಮದಾಯಕ, ನಿಖರ ಮತ್ತು ವೇಗವಾಗಿ ಆಗುತ್ತೀರಿ. ಹಾಗಾದರೆ ಈ ಸಾಮಾನ್ಯ ತಪ್ಪುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಪುನರಾವರ್ತನೆಯನ್ನು ರಿವಿಷನ್ ಹೇಗೆ ಪರಿಣಾಮಕಾರಿಯಾಗಿ ಸಮೀಪಿಸಬಹುದು? ನಾನು ನಿಮಗೆ ವಾಸ್ತವ ಸಂಖ್ಯೆಗಳನ್ನು ಕರಗತ ಮಾಡಿಕೊಳ್ಳಲು ಸಹಾಯ ಮಾಡಲು 4 ಹಂತಗಳ ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ. ಮೊದಲ ಹಂತವು ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನೀವು 9ನೇ ತರಗತಿಯಲ್ಲಿ ಕಲಿತದ್ದಕ್ಕೆ ಸಂಪರ್ಕ ಕಲ್ಪಿಸುವುದು. ನಿಮ್ಮ 9ನೇ ತರಗತಿಯ ಜ್ಞಾನವನ್ನು, ವಿಶೇಷವಾಗಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಹಾಗೂ ವ್ಯಾಪಕ ಸಂಖ್ಯೆ ವ್ಯವಸ್ಥೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಶೀಲಿಸುವುದರಿಂದ ಪ್ರಾರಂಭಿಸಿ. ನಾನು ಹೇಳಿದಂತೆ ಈ ಅಧ್ಯಾಯವು ಆ ಅಡಿಪಾಯದ ಮೇಲೆ ನೇರವಾಗಿ ನಿರ್ಮಿಸಲ್ಪಟ್ಟಿದೆ. ನಂತರ ಸ್ಪಷ್ಟವಾದ ಪರಿಕಲ್ಪನಾ ಸ್ಪಷ್ಟತೆಯನ್ನು ಸಾಧಿಸುವುದರ ಮೇಲೆ ಗಮನಹರಿಸಿ. ನಾವು ಒಳಗೊಂಡಿರುವ ಪ್ರತಿಯೊಂದು ಪ್ರಮುಖ ವಿಷಯಕ್ಕೂ ಯೂಕ್ಲಿಡ್ನ ಭಾಗಾಕಾರದ ಲೆಮ್ಮ, ಗಣಿತದ ಮೂಲಭೂತ ಪ್ರಮೇಯ, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ದಶಮಾಂಶ ವಿಸ್ತರಣೆಗಳು, ನೀವು ನಿಖರವಾದ ವ್ಯಾಖ್ಯಾನ ಮತ್ತು ಕೇಂದ್ರ ಕಲ್ಪನೆಯನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನೇರವಾಗಿ ಸಮಸ್ಯೆಗಳಿಗೆ ನೆಗೆಯುವ ಪ್ರಚೋದನೆಯನ್ನು ವಿರೋಧಿಸಿ. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಯೂಕ್ಲಿಡ್ನ ಭಾಗಾಕಾರದ ಲೆಮ್ಮ ನಮಗೆ ನಿಖರವಾಗಿ ನಕ್ಷತ್ರ ಚಿಹ್ನೆ ಏನು ಹೇಳುತ್ತದೆ? ಗಣಿತದ ಮೂಲಭೂತ ಪ್ರಮೇಯದ ನಿಖರವಾದ ಹೇಳಿಕೆ ಏನು? ಆ ಅನನ್ಯ ಅವಿಭಾಜ್ಯ ಅಪವರ್ತಿಸುವಿಕೆಯ ಗುಣಲಕ್ಷಣವನ್ನು ನೀವು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೇ ಹಂತವು ಈ ಪರಿಕಲ್ಪನೆಗಳ ಪ್ರಮುಖ ಅನ್ವಯಗಳನ್ನು ಅಭ್ಯಾಸ ಮಾಡುವುದಕ್ಕೆ ಸಂಬಂಧಿಸಿದೆ. ಮೊದಲು HCFನ ಕರಗತದ ಮೇಲೆ ಗಮನಹರಿಸಿ. ಯೂಕ್ಲಿಡಿಯನ್ ಅಲ್ಗಾರಿದಮ್ ಮತ್ತು ಅವಿಭಾಜ್ಯ ಅಪವರ್ತಿಸುವಿಕೆ ಎರಡನ್ನೂ ನಕ್ಷತ್ರ ಚಿಹ್ನೆ ಬಳಸಿ HCF ಅನ್ನು ಕಂಡುಹಿಡಿಯಲು ಅಭ್ಯಾಸ ಮಾಡಿ. ನೀವು ಅವುಗಳನ್ನು ನಿಖರವಾಗಿ ಮಾತ್ರವಲ್ಲದೆ ಪರಿಣಾಮಕಾರಿಯಾಗಿಯೂ ಮಾಡಲು ಸಾಧ್ಯವಾಗುವವರೆಗೆ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸಿ. ಇದು ಪರೀಕ್ಷೆಗಳಲ್ಲಿ ಬಹಳ ಸಾಮಾನ್ಯವಾದ ಪ್ರಶ್ನೆ ವಿಧವಾಗಿದೆ. ಮುಂದೆ ಅವಿಭಾಜ್ಯ ಅಪವರ್ತಿಸುವಿಕೆಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಸಮಯ ಮೀಸಲಿಡಿ. ಸಂಯುಕ್ತ ಸಂಖ್ಯೆಗಳನ್ನು ಕಾಂಪೊಸೈಟ್ ನಂಬರ್ಸ್ ಅವಿಭಾಜ್ಯ ಅಪವರ್ತಿಸಲು ನಿಜವಾಗಿಯೂ ನಿಪುಣರಾಗಿ, ಏಕೆಂದರೆ ಈ ಕೌಶಲ್ಯವು ಗಣಿತದ ಮೂಲಭೂತ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅನ್ವಯಿಸಲು ಸಂಪೂರ್ಣವಾಗಿ ಮೂಲಭೂತವಾಗಿದೆ. ಮತ್ತು ಕೊನೆಯದಾಗಿ ದಶಮಾಂಶದ ಅಭ್ಯಾಸ. ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಗಳು ಅಂತ್ಯಗೊಳ್ಳುವ ಟರ್ಮಿನೇಟಿಂಗ್ ಅಥವಾ ಅಂತ್ಯಗೊಳ್ಳದ ಪುನರಾವರ್ತಿತ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಆಗಿವೆಯೇ ಎಂಬುದರ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಿಸಲು ಅಭ್ಯಾಸ ಮಾಡಿ. ಮತ್ತು ಇಲ್ಲಿ ನಿರ್ಣಾಯಕ ಭಾಗ, ಛೇದದ ಡೆನೋಮಿನೇಟರ್. ಅವಿಭಾಜ್ಯ ಅಪವರ್ತನಗಳ ಗುಣಲಕ್ಷಣಗಳನ್ನು ಬಳಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಲು ನಕ್ಷತ್ರ ಚಿಹ್ನೆ ನಿಮಗೆ ಸಾಧ್ಯವಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮೂರನೇ ಹಂತದಲ್ಲಿ ನಾವು ನಿಜವಾಗಿಯೂ ಪುರಾವೆಗಳನ್ನು ಎದುರಿಸುತ್ತೇವೆ. ನಿರ್ದಿಷ್ಟವಾಗಿ ಪುರಾವೆ ಆಧಾರಿತ ಪ್ರಶ್ನೆಗಳ ಮೇಲೆ ಕೇಂದ್ರೀಕರಿಸಿ. ಇಲ್ಲಿ ಹೆಚ್ಚಾಗಿ ಮಹತ್ವದ ಅಂಕಗಳನ್ನು ನೀಡಲಾಗುತ್ತದೆ. √2 ಅಥವಾ √3 ಅಭಾಗಲಬ್ಧ ಎಂದು ತೋರಿಸುವಂತಹ ಪ್ರಮಾಣಿತ ಪುರಾವೆಗಳನ್ನು ಅಭ್ಯಾಸ ಮಾಡಿ. ಇವು ಬಹಳ ಸಾಮಾನ್ಯವಾದ ಪರೀಕ್ಷಾ ಪ್ರಶ್ನೆಗಳು. ಪ್ರಸ್ತುತಿ ಬಗ್ಗೆ ನೀವು ಅಭ್ಯಾಸ ಮಾಡುವಾಗ ನಕ್ಷತ್ರ ಚಿಹ್ನೆ ಪ್ರತಿ ಹೆಜ್ಜೆಯನ್ನೂ ನಕ್ಷತ್ರ ಚಿಹ್ನೆ ಸ್ಪಷ್ಟವಾಗಿ ಬರೆಯುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ತರ್ಕವನ್ನು ಅರ್ಥಮಾಡಿಕೊಳ್ಳಬೇಕಾದ ಯಾರಿಗಾದರೂ ನೀವು ಅದನ್ನು ವಿವರಿಸುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ.
ಸರಿಯಾದ ಗಣಿತದ ಸಂಕೇತಗಳನ್ನು ಬಳಸಿ ಮತ್ತು ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಗಮ ತಾರ್ಕಿಕ ಹರಿವನ್ನು ಖಚಿತಪಡಿಸಿಕೊಳ್ಳಿ. ಈ ನಿಖರವಾದ ಪ್ರಸ್ತುತಿಯು ಔಪಚಾರಿಕ ಪುರಾವೆಗಳಿಗೆ ಒಂದು ನಿರ್ಣಾಯಕ ಕೌಶಲ್ಯವಾಗಿದೆ. ಮತ್ತು ಮುಖ್ಯವಾಗಿ, ತರ್ಕವನ್ನು ಅರ್ಥಮಾಡಿಕೊಳ್ಳಿ. ಕೇವಲ ಪುರಾವೆಯ ಹಂತಗಳನ್ನು ಕಂಠಪಾಠ ಮಾಡಬೇಡಿ. ಪ್ರತಿ ಹೆಜ್ಜೆಯು ಏಕೆ ನಕ್ಷತ್ರ ಚಿಹ್ನೆ ಅಗತ್ಯ ಮತ್ತು ಏಕೆ ನಕ್ಷತ್ರ ಚಿಹ್ನೆ ಅದು ಹಿಂದಿನ ಹೆಜ್ಜೆಯಿಂದ ಅನುಸರಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಮಯವನ್ನು ಹೂಡಿಕೆ ಮಾಡಿ. ನೀವು ಆಧಾರವಾಗಿರುವ ತರ್ಕವನ್ನು ಗ್ರಹಿಸಿದರೆ, ಸ್ವಲ್ಪ ವಿಭಿನ್ನ ಪ್ರಶ್ನೆಗಳಿಗೆ ಹೊಂದಿಕೊಳ್ಳಲು ಮತ್ತು ನಿಭಾಯಿಸಲು ನಿಮಗೆ ಹೆಚ್ಚು ಸುಲಭವಾಗುತ್ತದೆ. ಉದಾಹರಣೆಗೆ, √5 ಅಭಾಗಲಬ್ಧ ಎಂದು ಸಾಬೀತುಪಡಿಸುವುದು ನಮ್ಮ ಅಂತಿಮ ಹಂತ. 4ನೇ ಹಂತವು ನಿಮ್ಮ ಜ್ಞಾನವನ್ನು ಕ್ರೋಢೀಕರಿಸುವುದು, ಕನ್ಸಾಲಿಡೇಟಿಂಗ್, ಮತ್ತು ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವುದು. ಪ್ರತಿ ವೈಯಕ್ತಿಕ ವಿಷಯದ ಬಗ್ಗೆ ನಿಮಗೆ ವಿಶ್ವಾಸ ಬಂದ ನಂತರ, ಅಧ್ಯಾಯದಿಂದ ವಿವಿಧ ಪರಿಕಲ್ಪನೆಗಳನ್ನು ಮಿಶ್ರಣ ಮಾಡುವ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾರಂಭಿಸಿ. ಇದು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಹೇಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಮುಂದೆ, ಮತ್ತು ಇದು ಸಂಪೂರ್ಣವಾಗಿ ಮುಖ್ಯ, ನೀವು ಎಷ್ಟು ಸಾಧ್ಯವೋ ಅಷ್ಟು ಹಿಂದಿನ ವರ್ಷದ ಬೋರ್ಡ್ ಪ್ರಶ್ನೆಗಳನ್ನು ಪರಿಹರಿಸಿ. ಇದು ನಿಮಗೆ ಪರೀಕ್ಷಾ ಮಾದರಿ. ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಗಳ ಪ್ರಕಾರಗಳು ಮತ್ತು ನಿಮ್ಮ ಸಮಯ ನಿರ್ವಹಣಾ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಅಮೂಲ್ಯವಾದ ಒಳನೋಟವನ್ನು ನೀಡುತ್ತದೆ. ಕೊನೆಯದಾಗಿ, ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಿ. ಸೆಲ್ಫ್ ಅಸೆಸ್. ತಕ್ಷಣವೇ ಉತ್ತರಗಳನ್ನು ನೋಡದೆ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಇದು ನಿಮ್ಮ ದುರ್ಬಲ ಕ್ಷೇತ್ರಗಳನ್ನು ಪ್ರಾಮಾಣಿಕವಾಗಿ ಗುರುತಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಒಮ್ಮೆ ನೀವು ಅವುಗಳನ್ನು ಕಂಡುಕೊಂಡ ನಂತರ, ಆ ನಿರ್ದಿಷ್ಟ ವಿಷಯಗಳು ಮತ್ತು ಪುರಾವೆ ಪ್ರಕಾರಗಳನ್ನು ಮತ್ತೊಮ್ಮೆ ಪರಿಶೀಲಿಸುವುದನ್ನು ಖಚಿತಪಡಿಸಿಕೊಳ್ಳಿ. ವಿಷಯಗಳನ್ನು ಮುಕ್ತಾಯಗೊಳಿಸಲು, ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವು ಕೊನೆಯ ಕ್ಷಣದ ಸಲಹೆಗಳನ್ನು ನಾನು ನೀಡುತ್ತೇನೆ. ಮೊದಲನೆಯದಾಗಿ, ನಿಮ್ಮ ಪ್ರಶ್ನೆಗಳನ್ನು ಬಹಳ ಎಚ್ಚರಿಕೆಯಿಂದ ಓದಿ. ವಿಶೇಷವಾಗಿ ಪುರಾವೆಗಳ ವಿಷಯದಲ್ಲಿ, ನೀವು ನಿಖರವಾಗಿ ನಕ್ಷತ್ರ ಚಿಹ್ನೆ ಏನು ಸಾಬೀತುಪಡಿಸಲು ಕೇಳಲಾಗುತ್ತಿದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಎಲ್ಲಾ ಹಂತಗಳನ್ನು ಯಾವಾಗಲೂ ತೋರಿಸಿ. ನೀವು ಸರಿಯಾದ ಅಂತಿಮ ಉತ್ತರಕ್ಕೆ ಬಂದರೂ, ನಿಮ್ಮ ಸಂಪೂರ್ಣ ಕಾರ್ಯವನ್ನು, ವಿಶೇಷವಾಗಿ HCF ಲೆಕ್ಕಾಚಾರಗಳು ಮತ್ತು ಪುರಾವೆಗಳಿಗೆ, ಪ್ರದರ್ಶಿಸುವುದು ಪೂರ್ಣ ಅಂಕಗಳನ್ನು ಗಳಿಸಲು ಸಂಪೂರ್ಣವಾಗಿ ನಿರ್ಣಾಯಕವಾಗಿದೆ. ಸ್ಪಷ್ಟ, ತಾರ್ಕಿಕ ಹಂತಗಳು ಇಲ್ಲಿ ಮೂಲಭೂತವಾಗಿವೆ. ಮೂರನೆಯದಾಗಿ, ತಾರ್ಕಿಕ ಸಮರ್ಥನೆಯ ಮೇಲೆ ಗಮನಹರಿಸಿ. ನಿಮ್ಮ ಪರಿಹಾರಗಳನ್ನು ಬರೆಯುವಾಗ, ನಿರಂತರವಾಗಿ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಇಲ್ಲಿ ಮಾಡಿದ ಪ್ರತಿಯೊಂದು ಹೇಳಿಕೆಯನ್ನು ತಾರ್ಕಿಕವಾಗಿ ಸಮರ್ಥಿಸಬಹುದೇ? ಈ ಅಭ್ಯಾಸವು ನಿಮ್ಮ ಆಳವಾದ ತಿಳುವಳಿಕೆಯನ್ನು ನಿಜವಾಗಿಯೂ ಪ್ರದರ್ಶಿಸುತ್ತದೆ. ಮತ್ತು ಕೊನೆಯದಾಗಿ, ಸಮಯ ನಿರ್ವಹಣೆ. ಯಾವುದೇ ಒಂದು ಪ್ರಶ್ನೆಯಲ್ಲಿ ಹೆಚ್ಚು ಹೊತ್ತು ಸಿಲುಕಿಕೊಳ್ಳಬೇಡಿ. ನೀವು ಸಿಕ್ಕಿಹಾಕಿಕೊಂಡರೆ, ಒಂದು ಸಣ್ಣ ಟಿಪ್ಪಣಿ ಮಾಡಿಕೊಂಡು ಮುಂದಿನ ಸಮಸ್ಯೆಗೆ ಹೋಗಿ, ಮತ್ತು ಸಮಯವಿದ್ದರೆ ನೀವು ಯಾವಾಗಲೂ ನಂತರ ಅದಕ್ಕೆ ಹಿಂತಿರುಗಬಹುದು. ನೆನಪಿಡಿ, ಅಧ್ಯಾಯ 1, ವಾಸ್ತವ ಸಂಖ್ಯೆಗಳು. ಒಂದು ಬಲವಾದ ಸಂಖ್ಯೆಯ ತಿಳುವಳಿಕೆ ಮತ್ತು ದೃಢವಾದ ತಾರ್ಕಿಕ ಕೌಶಲ್ಯಗಳನ್ನು ಬೆಳೆಸಲು ವಿನ್ಯಾಸಗೊಳಿಸಲಾಗಿದೆ. ಪರಿಕಲ್ಪನೆಗಳ ಸ್ಪಷ್ಟ ತಿಳುವಳಿಕೆ, ನಿರಂತರ ಮತ್ತು ಕೇಂದ್ರೀಕೃತ ಅಭ್ಯಾಸ, ಮತ್ತು ಈ ಪುನರಾವರ್ತನ ಯೋಜನೆಯನ್ನು ಅನುಸರಿಸುವ ಮೂಲಕ ನೀವು ಇದನ್ನು ಕರಗತ ಮಾಡಿಕೊಳ್ಳುತ್ತೀರಿ ಎಂದು ನನಗೆ ವಿಶ್ವಾಸವಿದೆ. ನಿಮ್ಮ ಸಿದ್ಧತೆಗೆ ನನ್ನ ಶುಭಾಶಯಗಳು. ಈಗ ನೀವು ನಿಜವಾಗ್ಲೂ ಚೆನ್ನಾಗಿ ಕಲಿಯಬೇಕು, ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕು
ಮತ್ತೆ ಬಹುಶಃ ಬೇರೆಯವರಿಗಿಂತ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋ ಆ ಕಲಿಕಾ ಉಪಕರಣಗಳನ್ನ ನೀವು ಖಂಡಿತ ಉಪಯೋಗಿಸಿ ನೋಡಬೇಕು.